ಮೋರ್ ದನ್ 1000 ಕಮೆಂಟ್ಸ್ಗಳಿದೆ. ಅದರಲ್ಲಿ ಯಾರೋ 4-5 ಅಷ್ಟೇ ಈ ಥರ ಹಾಕಿರ್ತಾರೆ, ಮುಸ್ಲಿಮ್ ನೋಡಬಾರ್ದು, ಬ್ಯಾಕೆಟ್ ಮಾಡೋದು. ಮಿಕ್ಕವರೆಲ್ಲರೂ ಎಷ್ಟು ಚೆನ್ನಾಗಿ ಹಾಕಿರ್ತಾರೆ ಕಂಟೆಂಟ್ ಬಗ್ಗೆ ಆಗಲಿ ಇದೆಲ್ಲ ಅವ್ರಿಗೂ ಇದು ರಿಪ್ಲೈ ಮಾಡಿದ್ದಾರೆ. ಆ ಥರ ಹಾಕಿರೋರು ಇನ್ನೂ ಎಲ್ಲಿದ್ದೀರ ನೀವೆಲ್ಲ? ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತಲ್ಲ, ಆವಾಗ ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬೋರ್ಡ್ ಹಾಕ್ತಾನೆ ನೋಡಿ. ಹಾಗೆ ಇನ್ನೊಂದು ಇದು ಹಾಕ್ಬಿಡಿ, ಇದು ಸಿನಿಮಾ ಬಂದ್ಬಿಟ್ಟು ಇದು ಜಾತಿಗೆ ಸೀಮಿತ, ಬೇರೆ ಜಾತಿಯಲ್ಲೇ ದಯವಿಟ್ಟು ಇದು ಹೋಗ್ಬಿಡಿ ಆಚೆ ಅಂತ ಮಾಡ್ತೀರ ತಾವು. ನಾನು ಚಿಕ್ಕ ವಯಸ್ಸಲ್ಲೂ ಹಾಗೇ ಇದ್ದೆ, ಏಕೆಂದರೆ ಇದು ನನ್ನ ಭಾಷೆ, ಇದು ನನ್ನ ನಾಡು, ಇನ್ನೊಂದು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ತಿಂತದ್ದು ಇದೇ ಭೂಮಿದನ್ನ, ಸತ್ತೋದ್ರೆ ಇದೇ ಮಣ್ಣಲ್ಲೇ ಮುಚ್ಚೋದು ನನ್ನನ್ನು. ನಾನೇನಕ್ಕೆ ಇನ್ನೊಂದು ಕಡೆ ಹೋಗಬೇಕು? ನಮ್ಮ ಅಪ್ಪ ಜೊತೆ ನಾನು ಮಾತಾಡೋದೇ ಇಲ್ಲ, ಅವ್ರು ನನ್ನ ಜೊತೆ ಮಾತಾಡೋದೇ ಇಲ್ಲ, ನಂದು ಮತ್ತು ಅವ್ರ ಮಧ್ಯದಲ್ಲಿ ಯಾವ ಮಾತುಕತೆನೂ ಆಗಲ್ಲ, ನಾರ್ಮಲ್ ಕಾನ್ವರ್ಸೇಷನ್ಸು ಆಗಲ್ಲ. ನಮ್ಮ ಮನೆಗೆ ನೀನು ಎಷ್ಟು ಜನ ಸಿನಿಮಾನೇ ನೋಡಿಲ್ಲ, ನನ್ನ ತಾಯಿನೂ ನೋಡಿಲ್ಲ ಇವತ್ತು. ನಾನು ಯಾರ ಜೊತೆನೂ ಅಷ್ಟು ಹತ್ತಿರ ಆಗಲ್ಲ, ಅದು ನೋವೇ ಬೇಡ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ, ಏನಕ್ಕೆ ಬೇಜಾರು ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ನೆಗೆಟಿವ್ ವೇಯಲ್ಲಿ ಯೋಚನೆ ಮಾಡ್ತೀನಿ. ಪರ್ಸ್ನಲಿ ಏನಂತಂದರೆ ನನ್ನ ಲೈಫಲ್ಲಿ ಕರೀಲ್ಲ, ನಾನು 5 ಸಿನಿಮಾ ಮಾಡ್ತೀನಿ ಅಂದ್ರೂ ಕೂಡ ಜನ ಅದನ್ನು ತಿರುಗಿ ನೋಡಬೇಕು. ಸುಮ್ಮನೆ ಉಡಾಫೆಗೋಸ್ಕರ ಶೋಕಿಗೋಸ್ಕರ ಒಂದು ಸಿನಿಮಾ ಮಾಡ್ದ ಆ ಥರ ಅವ್ರಿಗೆ ಅನಿಸ್ಬಾರ್ದು. ನನ್ನ ಮನಸ್ಸಲ್ಲಂತೂ ಇಲ್ಲ, ನನ್ನ ಕೆಲಸಲ್ಲೂ ಆ ಥರ ನಾವು ಕಾಣಿಸ್ಕೊಳ್ಬಾರ್ದು ಅಂತ ನನಗೆ. ಈಗ ಆ್ಯನಿಮಲ್ ಥರ ಒಂದು ಸಿನಿಮಾ ಇಲ್ಲ ಅರ್ಜುನಿಟಿ ಒಂದು ಸಿನಿಮಾ ಇಲ್ಲಿಗೆ ಮಾಡಿದ್ರೆ ಡಿಸಾಸ್ಟರ್ ಸಿನಿಮಾ. ಬಟ್ ಇಲ್ಲೂ ನೋಡಿದ್ರಲ್ಲ ಆನಿಮಲ್ ಸಿನಿಮಾ, ಬೇರೆ ಭಾಷೆದವ್ರು ನೋಡ್ತಾರೆ, ನಮ್ಮವ್ರನ್ನ ನಮ್ಮ ಜನನ ನೋಡಲ್ಲ ಅವರು. ಸೊ ನೀವು ಲವ್ವೇ ಮಾಡಿದ್ರೇ ನೀವು ಲವ್ ಪಾತ್ರ ಮಾಡೋಕ್ಕೆ ಅಂದ್ರೆ ಅದು ಸುಳ್ಳು. ಕೊಲೆ ಮಾಡೋ ಸಿನ್ಗೆ ಕೊಲೆ ಮಾಡೋ ಶಾರದಾವರಿಗೆ ಚೀಟ್ ಮಾಡಿದ್ದೀನಿ, ನಾನು ಒಳಗಡೆ ಶಾರದಾಗೆ ಚೀಟ್ ಮಾಡಿ ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಅದೇ ಇವಾಗ ಇಂಟಿಮೆಸಿ ಮಾಡೋದು 3 ಜನ ಒಪ್ಪಿಲ್ಲ ಅಂದರೆ ನೋ ಇಂಟಿಮೆಸಿ. ಇನ್ನೋಸೆನ್ಸಿನೂ ಇದೆ. ಆಮೇಲೆ ನನ್ನ ನಿಜ ಜೀವನದಲ್ಲಿ ಸ್ವಲ್ಪ ಶಾರ್ಟ್ ಟೆಂಪರ್, ನಾನು ವೆರಿ ಸ್ಟ್ರೇಟ್ ಫಾರ್ವರ್ಡ್. ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಅದು ನನಗೆ ಅದು ಲವ್ ಆಗೂ ಬರಲ್ಲ, ನನಗೆ ಅದು ಬೇಕಾಗಿದೆ. ಒಂದು ಟೈಮ್ ಬರುತ್ತೆ, ಆವಾಗ ನೋಡೋಣ. ಇನ್ ಲವ್ ದೆರ್ ಇಸ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್, ಇನ್ ಬ್ಲಡಿ ಲವ್ ದೆರ್ ಇಸ್ ಓನ್ಲಿ ಮ್ಯಾಡ್ನೆಸ್. ಬಿಕಾಸ್ ಐ ಆಮ್ ಬ್ಲೆಸ್ಡ್ ಬೈ ಬ್ಯಾಕ್ಗ್ರೌಂಡ್, ಮನಿ, ಪವರ್, ಕಾಂಟ್ಯಾಕ್ಟ್ಸ್. ನೋಡೋಕ್ಕೂ ಒಂಥರ ಚೆನ್ನಾಗೇ ಇದ್ದೀನಿ, ಟ್ಯಾಲೆಂಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾನು ಇಲ್ಲಿ ನಿಂತ್ಕೊಂಡಿಲ್ಲ ಅಂದರೆ Today, we sit down with Team Cult, actor Zayed Khan, Malaika Vasupal and director Anil Kumar. ನಮಸ್ಕಾರ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ಕಲ್ಟ್ ಫೀಲಿಂಗ್, ಕಲ್ಟ್ ಅಂದರೆ ಫ್ಯಾಷನಬಲ್ ಅಲ್ಲ ಆ್ಯಕ್ಚುಲಿ? ಇಲ್ಲ, ಕಲ್ಟ್ ಅನ್ನೋದು ಕಲ್ಚರಲ್ಲೇ ಒಂದು ಭಾಗ. ಅದು ಕಲ್ಚರ್ ಏನು ಸ್ಪೆಲ್ಲಿಂಗ್ ಇದೆ ಅದರಲ್ಲೇ ಒಂದು ಕಲ್ಟ್ ಅಂದರೆ ಕಲ್ಟಿಸಮ್ ಅನ್ನೋದು. ಈಗ ಎಲ್ರಿಗೂ ಒಂದು ಕಲ್ಟಿಸಮ್ ಇರುತ್ತೆ ಒಳಗಡೆ, ಅದು ಯಾವ ಟೈಮಲ್ಲಿ ಓಪನ್ ಆಗುತ್ತೆ, ಅದನ್ನು ಹೆಂಗೆ ಓವರ್ಕಮ್ ಮಾಡ್ತಾರೆ ಅನ್ನೋದು ಕಲ್ಟಿಸಮ್, ಅದು ಕಲ್ಟ್. ಇವತ್ತು ಸೈಯದ್ ಖಾನ್ ಇಲ್ಲಿ ನೋಡ್ತಾ ಇದ್ದೀನಿ, ಬಟ್ ಐ ಆಲ್ವೇಸ್ ಗೋ ಬ್ಯಾಕ್ ಟು ದ ಪೋಸ್ಟರ್ ನೀವು ಫಸ್ಟ್ ಟೈಮ್ ಬಿಟ್ಟಿದ್ದು. ದಟ್ ದ ಸಿಗಾರ್, ದ ಒನ್ ಸೈಡ್ ಬಾಟ್ಲು, ಒಂದು ಕಡೆ ದ ಬೇರ್ ಬಾಡಿ ಅಲ್ಲ, ಆ್ಯಂಡ್ ದ ಗರ್ಲ್ ಲೆಗ್ ರೆಸ್ಟಿಂಗ್ ಆನ್ ಹರ್ ಆರ್ಮ್ಸ್. ಇಸ್ ದಟ್ ಕಾಲ್ಡ್ ಬೋಲ್ಡ್ ಟು ಯು? ಸೌತ್ ಇಂಡಿಯನ್ಸ್ಗೆ ಇಲ್ಲಿಗೆ ಅಂದರೆ ಹೌದು, ನಾರ್ತ್ಗೆ ಅದು ಅಷ್ಟೊಂದು ವಾವ್ ಫ್ಯಾಕ್ಟರ್ ಅನಿಸಲ್ಲ. ಏಕೆಂದರೆ ಆ ಪೋಸ್ಟರ್ಗಿಂತ ಮೀರಿ ಅವರು ಆ ಥರ ನೋಡಿರ್ಬೋದೇನೋ. ಸೊ ಇಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಅದು ಹೊಸತನ. ಯೋರ್ ಇನ್ವಿಟೇಷನ್ ಟು ದ ಆಡಿಯನ್ಸ್ ಇಸ್ ಥ್ರೂ ದ ಪೋಸ್ಟರ್. ಆ ಪೋಸ್ಟರ್ ನೋಡಿದ ತಕ್ಷಣ ವಾಟ್ ಕೈಂಡ್ ಆಫ್ ಆಡಿಯನ್ಸ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಅಂತ? ಫಸ್ಟ್ ಆಫ್ ಆಲ್ ಈ ಸಿನಿಮಾ ನಾವು ಟಾರ್ಗೆಟ್ ಮಾಡ್ತಿರೋದು ಯೂತ್ಸ್ನ. ಓಕೆ. ಬಟ್ ಯೂತ್ಸ್ ಜೊತೆ ವಿ ಆರ್ ಟಾರ್ಗೆಟಿಂಗ್ ಫ್ಯಾಮಿಲಿ ಆಡಿಯನ್ಸ್ ಆಲ್ಸೋ. ಇದು ಇಡೀ ಫ್ಯಾಮಿಲಿಯವ್ರು ಬಂದು ಆರಾಮಾಗಿ ಮಕ್ಳ ಜೊತೆನೂ ಕೂತ್ಕೊಂಡು ಮುಜುಗರ ಇಲ್ಲದೆ ಸಿನಿಮಾ ನೋಡ್ಬೋದು. ಈ ಥರ ನಾವು ಪೋಸ್ಟರ್ ಆಗಬಹುದು, ಒಂದಷ್ಟು ಎಲಿಮೆಂಟ್ಸ್ ನಾವು ಈ ಸಿನಿಮಾದಲ್ಲಿ ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಈಗ OTT ನಿಮಗೂ ಗೊತ್ತು, ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಖಂಡಿತ ಅವ್ರಿಗೆ ಅಟ್ರಾಕ್ಟ್ ಮಾಡೋಕ್ಕೆ ಈ ಥರ ಒಂದಷ್ಟು ಚಿಕ್ಕ ಎಲಿಮೆಂಟ್ಸ್ಗಳು ಇಟ್ಟು. What is the first reaction when you saw yourself, when you shot and you saw the poster? ಐ ವಾಸ್ ವೆಲ್ ಪ್ರಿಪೇರ್ಡ್. ನನ್ನ ತಲೆಯಲ್ಲಿ ಮುಂಚೆನೇ ಹಾಕೊಂಡ್ಬಿಟ್ಟಿದೆ, ಹಿಂಗೆ ಬರುತ್ತೆ, ಹಿಂಗೆ ಕಾಣಿಸ್ಕೊಳ್ಳುತ್ತೆ. ನನಗೆ ಒಂದೇನಂತಂದರೆ, ಬೇರೆಯವ್ರಿಗೆ ಏನು ಮಾಡ್ತಿದ್ದಾರೋ ಅದನ್ನು ಮಾಡೋಕ್ಕೆ ನನಗೆ ಡೈಲಿ ರೂಟ್ ನನಗೆ ಇಷ್ಟ ಇಲ್ಲ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಇರಬೇಕು ಅಂತ. ಸೊ ಫಸ್ಟ್ ಡಿಫ್ರೆಂಟಾಗಿ ಮಾಡಿದಾಗ ಅಲ್ಲೊಂದು ಭಯ ಇರುತ್ತೆ, ಅಲ್ಲೊಂದು ಸಾವಿರಾರು ಅಭಿಪ್ರಾಯಗಳು ಇರುತ್ತೆ. ಅಯ್ಯೋ ಏನಪ್ಪ ಯಾರೂ ಮಾಡಿಲ್ಲ ನೀನು ಹಿಂಗೆ ಮಾಡ್ತಿದ್ಯಲ್ಲ ಅಂತ. ದಟ್ ಈಸ್ ವಾವ್ ಫ್ಯಾಕ್ಟರ್ ನನ್ನ ಪ್ರಕಾರ. That foundation goes to Anil, whatever it is. The director. Idu looks like, from whatever your journey, Dilwala indala, nimdu? Shakti inda. Illurgu bandre, I think, okay, Shiva 143 was something inspired or a remake, you can say. But this is your boldest writing. ನಾಟ್ ಲೈಕ್ ದಟ್. ಯಾಕಂದರೆ ನೀವು ಅದೊಂದು ಪೋಸ್ಟರ್ ನೋಡಿ ಹಾಗೆ ಅಂತಿದ್ದೀರಾ. ಸೊ ಅದು ಈ ಜಾಯ್ದು ಹೇಳಿದಾಗೆ ಅದು ಓನ್ಲಿ ಒಂದಷ್ಟು ಯೂತ್ಸ್ಗೆ, ಆಮೇಲೆ ಕಂಟೆಂಟಲ್ಲೂ ಒಂದಷ್ಟು ವಿಷಯಗಳು ಇರೋದ್ರಿಂದ. ಈಗ ಫಾರ್ ಎಕ್ಸಾಂಪಲ್ ಅಯ್ಯೋ ಶಿವನೇ ಸಾಂಗ್ ಬಿಟ್ಟಿದ್ದೀವಿ, ಈಗ ಮೋರ್ ದೊಡ್ಡ ಹಿಟ್ಟಾಗಿರೋದು ನಮ್ಮ ಸಿನಿಮಾಯಿಂದ ಅದೇನೇ ಸಾಂಗ್.
ಅದ್ರಲ್ಲಿ ನೋಡ್ರೆ ಪೂರ್ತಿ ನಮ್ಮ ಪಕ್ಕ ನಮ್ಮ ಕಲ್ಚರ್, ನಮ್ಮ ಪ್ರೀತಿ ಎಲ್ಲದೂ ಇದೆ. ಸೊ ಹಾಗಾಗಿ ಅದು ಒಂದು ಪೋಸ್ಟರ್ ಅಷ್ಟೇ, ಅದು ಕೆಲವು ವಿಷಯಗಳಿದೆ ಅದಕ್ಕೋಸ್ಕರ ಅಷ್ಟೇ ಅಟ್ರಾಕ್ಟ್ ಮಾಡಿದ್ದು ಯೂತ್ಸ್. ಓಕೆ, ಪೋಸ್ಟರ್ ಅಷ್ಟೇ ಅದೇ, ಬಟ್ ರೈಟಿಂಗ್ ಏನು, ವಾಟ್ ಇಸ್ ಇಟ್ ಅಬೌಟ್ ಲೈಕ್? ಅಂದ್ರೆ ಕಲ್ಟ್ ರೈಟಿಂಗ್ ಅಂದ್ರೆ ಕ್ಯಾರೆಕ್ಟರ್ ಮೇಲಿದೆ. ಓಕೆ, ಜಾಹಿದ್ ಕ್ಯಾರೆಕ್ಟರ್ ಅಲ್ಲಿ ಒಂದು ಕಲ್ಟಿಸಮ್ ಇದೆ, ಆ ಪಾತ್ರ ಮಾತ್ರ, ಮಿಕ್ಕಿದ ಎಲ್ಲದನ್ನು ಕಲ್ಟ್ ಇರಲ್ಲ. ಓಕೆ, ಆ ಪಾತ್ರ ಮಾತ್ರ ಆ ರೀತಿ ಹೋಗುತ್ತೆ ಚಿತ್ರಕಥೆಯಲ್ಲಿ ಹೊರತು ಇನ್ನೆಲ್ಲದನ್ನು ಒಳ್ಳೊಳ್ಳೆ ಫ್ಯಾಮಿಲಿ ಎಮೋಷನ್ಸ್ ನೆಕ್ಸ್ಟ್ ಲೆವೆಲ್ ಟು ದ ಕೋರ್ ಇದೆ ಇದ್ರಲ್ಲಿ. ಈವನ್ ಮೊನ್ನೆ ರಚಿತ್ ಅವ್ರು ಡಬ್ಬಿಂಗ್ ಮಾಡ್ತಾ 20 ಮಿನಿಟ್ಸ್ ಹತ್ತಿದ್ದಾರೆ. ನಿನ್ನೆ ಕಾಲ್ ಮಾಡಿದ್ರಲ್ಲ, ಡಬ್ಬಿಂಗ್ ಮಾಡ್ತಾ 20 ಮಿನಿಟ್ಸ್ ಹತ್ತಿದ್ದಾರೆ ಅವ್ರು, ಅಷ್ಟೇ ಎಮೋಷನಲ್ ಆಗಿ. ಕ್ಲೈಮ್ಯಾಕ್ಸ್ ಎಪಿಸೋಡ್ ನೋಡಿ, ಈವನ್ ಜಾಹಿದ್ ಡಬ್ಬಿಂಗ್ ಮಾಡಿರೋದು ನೋಡಿ, ಅವರೇ ಡಬ್ಬಿಂಗ್ ಮಾಡಿರೋದು ಈ ಸಲ. ಏನು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ರು, ಇಷ್ಟು ಚೆನ್ನಾಗಿದೆ ಭಾಷೆ ಗ್ರಿಪ್ ಅಂತ. ಬಟ್ ಐ ಹರ್ಡ್ ನೀವು ಆ್ಯಕ್ಚುಲಿ ಅನಿಲ್ನ ಫಸ್ಟು ಅಪ್ರೋಚ್ ಮಾಡಿದ್ದು ಕಿರಾತಕ 2 ಮಾಡಬೇಕು ಅಂತ. ಯಶ್ ಫಿಲಮ್ ಕಿರಾತಕ 2 ಅವ್ರು ಮಾಡಬೇಕಾಗಿತ್ತು ಅಂತ ಪ್ಲ್ಯಾನ್ ಆಗಿದ್ದು. ನನಗೂ ಮತ್ತು ಅವರಿಗೆ ನಾವು ಅಲ್ಲಿ ಪರಿಚಯ ಆಗಿದ್ದು ಯಶ್ ಸರ್ ಮುಖಾಂತರನೇ. ಫ್ಲಾಟ್ ಇದು ನಮ್ಮ ತಾಜ್ ವೆಸ್ಟ್ ಎಂಡ್ ಹೋಟೆಲಲ್ಲಿ ಓಕೆ KGF ಟ್ರೇಲ್ ಲಾಂಚ್ ಇವೆಂಟ್ ಆಗಿತ್ತೇನೋ. ಸೊ ಒಂದು ಸಕ್ಸಸ್ ಪಾರ್ಟಿ ಇಟ್ಟಾಗ ಸೊ ಅಲ್ಲಿ ನಾವು ಪರಿಚಯ ಆಗ್ತೀವಿ. ಸೊ ಅಲ್ಲಿಂದ ಜರ್ನಿ ಶುರು ಆಗಿದೆ. ಕಿರಾತಕದಿಂದ ಅಲ್ಲ, ಅಲ್ಲಿ ನಾವು ಅಲ್ಲ, ಬಟ್ ನಿಮ್ಗೆ ಅಪ್ರೋಚ್ ಆಗಿದ್ದು ನೀವು ಅಪ್ರೋಚ್ ಅವ್ರಿಗೆ ಮಾಡಿದ್ದು ಕಿರಾತಕ 2 ಮಾಡಬೇಕು. ಸುಮ್ಮನೆ ಕೇಳ್ತಾ ಇದ್ದೆ, ಏನು ಸರ್ ಏನಾಗ್ತಾ ಇದೆ, ಇಲ್ಲ ನನಗೂ ಚಾನ್ಸ್ ಕೊಡ್ತೀರಾ, ಆ ಥರ ಮಾತುಗಳು ನಡೀತಾ ಇತ್ತು. ಮಲೈಕಾ ಇಸ್ ಆಲ್ರೆಡಿ ಆಯುಷ್ ಇವನ್ನೆಲ್ಲ your performance in that song, especially your presence and the way you have performed, has been well received, and it's one of the hit songs. So there is more to just that song and the shade you have, what we see. ಹೋದ ಸಿನಿಮಾದಲ್ಲಿ ಅವ್ರು ಮುದ್ದಾಗಿ ಆ್ಯಕ್ಟ್ ಮಾಡಿದ್ದಾರೆ, ಸೊ ಅದೇ ಥರ ಕ್ಯಾರೆಕ್ಟರ್ ಕ್ಯಾರಿ ಮಾಡೋಣ, ಅದೇ ಥರ ಅಂದರೆ ಫಿಕ್ಸ್ ಆಗಿಬಿಡ್ತಾರೆ ಡೈರೆಕ್ಟರ್ಸ್. ಬಟ್ ದಿಸ್ ಟೈಮ್ ಈ ಕ್ಯಾರೆಕ್ಟರ್ ನನಗೆ ಒಂದು ಹೊಸ ಶೇಡ್, ಹೊಸ ಎಷ್ಟು ಜನ ಬೈತಾರೋ ಎಷ್ಟು ಜನ ಹೊಗಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾಡುವಾಗ ಐ ವಾಸ್ ವೆರಿ ಪ್ರೌಡ್ ಆ್ಯಂಡ್ ನನಗೆ ತುಂಬ ಖುಷಿಯಿಂದ ನಾನು ಸ್ಕ್ರೀನ್ ಮೇಲೆ ಆ ಪಾತ್ರನ ಖುಷಿಯಿಂದ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು ಕ್ಯಾರೆಕ್ಟರ್ನ ಅಂದರೆ ಒಂದು ಆ್ಯಕ್ಟರ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಬರೆದಾಗ ಈ ಕ್ಯಾರೆಕ್ಟರ್ ಇಲ್ಲ, ಇವ್ರು ಯಾರು ನನ್ನ ತಲೆಯಲ್ಲಿ ಇರಲೇ ಇರಲಿಲ್ಲ ನನ್ನ ಪಾತ್ರ ಬರಿಬೇಕಾದ್ರೆ. ಓಕೆ, ನನ್ನ ಕತೆ ಬರೀದಷ್ಟೇ, ಪಾತ್ರಗಳು ಕ್ರಿಯೇಟ್ ಆಯ್ತು, ಅದು ಕತೆ ಡಿಮ್ಯಾಂಡ್ ಮಾಡ್ತಾ ಪಾತ್ರಗಳು. ಆಮೇಲೆ ಅದರಲ್ಲಿ ಒಂದಷ್ಟು ವೆರೈಟಿ ಆಫ್ ದ ಸ್ಕ್ರೀನ್ ಪ್ಲೇ ಬೇರೆ ಬೇರೆ ಬರಿಬೇಕು ಅಂತ ಬರಿತಾ ಹೋದಾಗ ಒಳ್ಳೊಳ್ಳೆ ಪಾತ್ರಗಳು ಬಂತು, ಅದು ಶೇಡ್ಸ್ ಕೇಳ್ತು. ಸೊ ಅದಾದ್ಮೇಲೆ ಇವ್ರುಗಳು ಬಂದಿದ್ದು ಆಯ್ಕೆ ಆಗಿದ್ದು. ಮೊದಲು ಜಾಹಿದ್ಗೆ ಅಷ್ಟೇ ನಾನು ಬರಿಬೇಕು ಅಂತ ಪ್ಲಾನ್ ಮಾಡಿದ್ದು. ಅದು ಅವ್ರನ್ನ ಕ್ಯಾರೆಕ್ಟರ್ನಾಗಿ ಇಟ್ಕೊಂಡು ನೀವು ಈ ಸ್ಟೋರಿನ ಡೆವಲಪ್ ಮಾಡಿದ್ರಿ. ಅಂದರೆ ಜಾಹಿದ್ ಅವ್ರು ಬಂದು ಸಿನಿಮಾ ಮಾಡೋಣ ನಾನು ನೀವು ಅಂತ ಹೇಳಿದಾಗ ನಾನು ಓಕೆ, ಬನಾರಸ್ ಆಗೋಯ್ತು. ಬನಾರಸ್ ನಾನು ನೋಡಿದೆ, ಇವರು ಪಕ್ಕ ಚಾಕ್ಲೇಟ್ ಬಾಯಿ, ನೋಡೋಕ್ಕೂ ತುಂಬ ಕ್ಯೂಟಾಗಿ ಸ್ವೀಟ್ ಆಗಿದ್ದಾರೆ. ಸೊ ನನಗೇನಂದರೆ ಆ್ಯಸ್ ಎ ಡೈರೆಕ್ಟರ್ ಒಬ್ಬ ಹೊಸ ಹುಡುಗನ ಲಾಂಚ್ ಮಾಡಬೇಕು ಅಂದರೆ ಆ ವ್ಯಕ್ತಿ ಫಸ್ಟ್ ಸಿನಿಮಲ್ಲಿ ಒಬ್ಬರು ಲಾಂಚ್ ಆಗಬೇಕು ಅಂದರೆ ಆ ವ್ಯಕ್ತಿ ಪೊಟೆನ್ಷಿಯಲ್ ಏನೇನಿದೆ ಅದನ್ನೆಲ್ಲ ತೋರಿಸ್ಬೇಕು. ಅದು ಯಾಕೆ ಅಂದರೆ ಸಿನಿಮಾ ಸಕ್ಸಸ್ ಫೇಲ್ಯೂರ್ ನಮ್ಮ ಕೈಲಿಲ್ಲ. ಆದರೆ ಒಂದು ವೇಳೆ ಸಿನಿಮಾ ಫ್ಲಾಪ್ ಆದರೂ ಕೂಡ ಆ ವ್ಯಕ್ತಿ ಫಸ್ಟ್ ಹೀರೋ ಆಗಿ ಮಾಡೋರು ಮತ್ತೆ ಗೆಲ್ಲಬೇಕು ನಿಲ್ಲಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅದಕ್ಕೆ ಮ್ಯಾಕ್ಸಿಮಮ್ ಜಾಹಿದಲ್ಲಿ ಏನೇನಿದೆ ಏನು ಬಿಟ್ಟಿಲ್ಲ, ಇಲ್ದಿರೋದು ಬಿಟ್ಟಿಲ್ಲ, ಎಲ್ಲ ಎಳೆದು ಹಿಡ್ಕೊಂಡ್ಬಿಟ್ಟಿದ್ದೀನಿ. ಅವರು ಅಷ್ಟೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಬಟ್ ಜಾಹಿದ್, ಯಾಕೆ ನೀವು ಇಷ್ಟು ವರ್ಷ ತೊಗೊಂಡ್ರೆ? ನನಗೂ ಸುಮ್ಮನೆ ಕೂತ್ಕೊಳ್ಳೋಕೆ ನನಗೂ ಬೋರಿಂಗೆ, ನನಗೂ ಕೆಲಸ ಮಾಡ್ತಾನೆ ಇರಬೇಕು. ಈಗಂದರೆ ಸಿನಿಮಾದಲ್ಲಿ ನಾವು ಎಷ್ಟು ಮಾಡ್ಬಿಡ್ತೀವಿ ಅಂದರೆ ಕೆಲಸ ಅಂದರೆ ಸಿನಿಮಾ ಆದಮೇಲೆ ಕೆಲಸ ಇರಲ್ಲ, ಹುಚ್ಚಿಡ್ದಂಗೆ ಆಗುತ್ತೆ. ಬಟ್ ಏನಾಗುತ್ತೆ ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು ಅಂದರೆ ಸಿಗಲ್ಲ. ಈಗ ಒಳ್ಳೆ ಡೈರೆಕ್ಟರ್ಸ್ಗಳು ಬೇರೆ ಬೇರೆ ಹೀರೋಗಳು ಕಮಿಟ್ ಆಗಿರ್ತಾರೆ. ಆಮೇಲೆ ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು, ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ, ಪ್ರೊಡಕ್ಷನ್ ಹೌಸಸ್ಗಳು ಕಮ್ಮಿ. ಸೊ ಹಿಂಗೆ ಆಗಿರೋದ್ರಿಂದ ಸೊ ನನಗೆ ಒಳ್ಳೆ ಕತೆನೇ ಬೇಕು. ನನಗೆ ಸ್ಯಾಟಿಸ್ಫೈ ಇಲ್ಲ, ನಾನು ಮುಂದಕ್ಕೆ ಹೋಗಲ್ಲ. ಬಟ್ ಆ್ಯಕ್ಟರ್ಸ್ ಆಗಿ ಒಂದು ಅಂದರೆ ಫಸ್ಟ್ ಟೈಮರು ಇನ್ನೂ ಹೀ ಸ್ಟೆಪ್ಪಿಂಗ್ ಇನ್, he should start experimenting with roles when directors will know what kind of a role can be give to Zayed. ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಲ್ಲ, ನಂದು ಇದೇ ಬೇಕು ಅಂತ ಪಟ್ಟಿಡಿದ್ರೆ ಫಿಲಮ್ ಮೇಕರ್ಸ್ ನಿಮ್ಮ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಏನಾಗುತ್ತೆ, ಒಂದು ಮಾರ್ಕೆಟ್ ಅಂತ ಒಂದು ಮಾಡ್ಕೊಡೋವರೆಗೂ ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈಗ MG ಅಂತ ನಾವೇನು ಹೇಳ್ತೀವಿ, ಮೇ ಬಿ ಇವಾಗ ಸ್ವಲ್ಪ ಕಮ್ಮಿ ಆಗಿರಬೇಕೇನೋ, ಬಟ್ ಮತ್ತೆ ಅದು ವಾಪಸ್ ಬರುತ್ತೆ. ಅಂದರೆ ಈ ಹೀರೋಗೆ ಇಷ್ಟು ಮಾರ್ಕೆಟ್ ಇದೆ, ಈ ಹೀರೋಗೆ ಇಷ್ಟು ಬಿಸ್ನೆಸ್ ಇದೆ ಅಂತ ಅಲ್ಲಿ ಬರೋವರೆಗೂ ನಾನೇನು ಆಟಗಳು ನಾನು ಆಡೋಕ್ಕಾಗಲ್ಲ. ನಾನು ತುಂಬ ಕೇರ್ಫುಲ್ಲಾಗೇ ಪ್ರತಿಯೊಂದು ಹೆಜ್ಜೆನೂ ಕೂಡ ನಾನು ಮುಂದೆ ಇಡಬೇಕು. ಈಗ ಬಿಸಿನ ನಾವು ಫೂ ಮಾಡಿ ಕುಡಿತೀವಿ, ನಾನು ತಣ್ಣು ನೀರು ಫೂ ಮಾಡಿ ಕುಡಿಬೇಕು. ಈಗಂದ್ರೆ ನನಗಿರೋ ಬ್ಯಾಕ್ಗ್ರೌಂಡಿಗೆ, ನನಗಿರೋ ಹೆಸರಿಗೆ ನಾನು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ನಾವೇನು ಒಳ್ಳೇದು ಮಾಡಿದ್ವಿ ಅಂತ ಜನ ನೋಡೋಲ್ಲ, ನಾವೇನು ಕೆಡ್ದು ಮಾಡಿದೆ ಅಂತ ಅವ್ರು ಕಾಯ್ತಿರ್ತಾರೆ. ಸೊ ಅದು ನಾನು ತುಂಬ ಕೇರ್ಫುಲ್ಲಾಗಿರಬೇಕು. ಕನ್ಸಿಡರಿಂಗ್ ಯು ಕಮ್ ಫ್ರಮ್ ದಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ತುಂಬ ಇಂಪಾರ್ಟೆಂಟ್ ಆಗುತ್ತಾ ನೀವು ಯಾವ ರೋಲ್ಸ್ ತೊಗೊಳ್ಬೇಕು? ಇಲ್ಲ ಹಾಗಂತ ಅಲ್ಲ, ನಾನು ಪರ್ಸ್ನಲಿ ಏನಂತಂದರೆ ನನ್ನ ಲೈಫಲ್ಲಿ ಕೈಯಲ್ಲಿ ನಾನು 5 ಸಿನಿಮಾ ಮಾಡ್ತೀನಿ ಅಂದ್ರೂ ಕೂಡ ಜನ ಅದನ್ನು ತಿರುಗಿ ನೋಡಬೇಕು.
ಸುಮ್ಮನೆ ಉಡಾಫೆಗೋಸ್ಕರ ಶೋಕಿಗೋಸ್ಕರ ನಿಮ್ಮ ಸಿನಿಮಾ ಮಾಡ್ದ ಆ ಥರ ಅವ್ರಿಗೆ ಅನಿಸ್ಬಾರ್ದು. ನನ್ನ ಮನಸ್ಸಲ್ಲಂತೂ ಇಲ್ಲ, ನಮ್ಮ ಕೆಲಸಲ್ಲೂ ಆ ಥರ ನಾವು ಕಾಣಿಸ್ಕೊಳ್ಬಾರ್ದು ಅಂತ ನನಗೆ. ಬಟ್ ಯು ಥಿಂಕ್ ಬನಾರಸ್ ಹೆಲ್ಪ್ ಯು ಇನ್ ದಟ್ ವೇ? 100%. ನನ್ನ ಪೊಟೆನ್ಷಿಯಲ್ ಏನು, ನಾನು ಒಳ್ಳೆ ನಟ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ. ನಾನು ಹೇಳೋದು ಓವರ್ ಕಾನ್ಫಿಡೆನ್ಸು, ದುರಂಕಾರ ಅಂತ ಹೇಳ್ಬೋದು. ಇಡೀ ಕರ್ನಾಟಕ ಜನನೇ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಪರವಾಗಿಲ್ಲಪ್ಪ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತೇಳಿ. ಈಗ ಬೇರೆ ಥರನೇ ಮಾಡಿದ್ದೀನಿ. ನನ್ನ ಬಾರ್ಡರ್ಸ್ನ ಮೀರಿ ದಾಟಿ ಮುಂದಕ್ಕೆ ಹೋಗಿದ್ದೀನಿ ನಾನು. ಓಕೆ, ಬಟ್ ಪರ್ಟಿಕ್ಯುಲರ್ ಏನು ಪ್ರಿಪರೇಷನ್ಸ್ ಇತ್ತು ಕಲ್ಟ್ ಫಿಲಮ್ಗೆ ನಿಮಗೆ? ನಿಮ್ಮ ಕಡೆ ಪ್ರಿಪ್ರೇಷನ್ಸ್ ಅಂದರೆ ಎಲ್ಲ ಹೊಸದು ನನಗೆ. ಏನಕ್ಕಂದರೆ ಒಂದು 2ನೇ ಸಿನಿಮಾ ಆಗಿರೋದ್ರಿಂದ ಒಂದೇ ಕ್ಯಾರೆಕ್ಟ್ರಿಗೆ 3 ಶೇಡ್ಸ್. ಅವ್ನ ಬಾಡಿ ಲ್ಯಾಂಗ್ವೇಜ್ ಬೇರೆ, ಅವ್ನ ವಾಯ್ಸ್ ಮಾತಾಡೋ ರೀತಿ ಬೇರೆ, ಎವ್ರಿಥಿಂಗ್ ಇಸ್ ಡಿಫ್ರೆಂಟ್ A to Z. ಬಟ್ ಒಂದೇ ಪಾತ್ರದ ಅಂದರೆ ಒಂದೇ ಕ್ಯಾರೆಕ್ಟರ್ದು 3 ಬೇರೆ 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 ಥರ ಶೇಡ್. ಅದು ತುಂಬ ಚಾಲೆಂಜಿಂಗ್ ಆಗಿತ್ತು. 2ನೇ ಚಾಲೆಂಜಿಂಗು, ನಾನು ಫಸ್ಟ್ ಸಿನಿಮಾದಲ್ಲಿ ನನಗೆ ಫೈಟ್ಸ್ ಗಿಟ್ಸ್ ಅಷ್ಟೊಂದು ಇರಲಿಲ್ಲ, ಒಂದೇ ಒಂದು ಫೈಟ್ ಇದ್ದಿದ್ದು. ಆದರೆ ಈ ಸಿನಿಮಾದಲ್ಲಿ 3 ಫೈಟ್, ಅದ್ರ ಕಮರ್ಷಿಯಲ್ ವೇಯಲ್ಲಿ ಫೈಟ್ಸ್ ಇತ್ತು. ನಮ್ಮ ಪ್ರಾಪರ್ ಕಮರ್ಷಿಯಲ್ ಫೈಟ್ಸ್ ಹೇಗಿರುತ್ತೋ ಆ ರೀತಿಯಲ್ಲಿ ಇತ್ತು. ಪ್ಲಸ್ ನಾನು ಯಾವತ್ತೂ ಡ್ಯಾನ್ಸ್ ಮಾಡಿರಲಿಲ್ಲ, ನನ್ನ ಲೈಫಲ್ಲೇ ಡ್ಯಾನ್ಸ್ ಮಾಡಿರಲಿಲ್ಲ. ಸೊ ಅವ್ರು ಅದನ್ನು ಮಾಡಿಸ್ಬಿಟ್ರು ನನ್ನ ಕೈಯಲ್ಲಿ. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಮತ್ತು ಈ ಸಿನಿಮಾದಲ್ಲಿ ಹೈಯೆಸ್ಟ್ ನಾನು ಶೂಟ್ ಮಾಡಿರೋದೇ ಮಳೆಯಲ್ಲಿ. ಸಾಂಗ್ ಆಗಬಹುದು, ಟಾಕಿ ಪೋರ್ಷನ್ ಆಗಬಹುದು, ಡ್ಯಾನ್ಸ್ ಅಂದರೆ ಎಲ್ಲ ಥರನೂ. ಸೊ ಎಲ್ಲನೂ ಆಲ್ಮೋಸ್ಟ್ ಮಳೆನೇ. ಸೊ ಅದು ಒಂದು ಸ್ವಲ್ಪ ಮೆಂಟಲಿ ಟಾರ್ಚರ್ ಆಗ್ತಾಯಿತ್ತು. ಸೊ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಓಕೆ, ಮಲೈಕಾಗೆ ಅಂದರೆ ಐ ಯು ಹ್ಯಾಪಿ? ಅಂದರೆ ಆ ಟ್ರಾನ್ಸಿಷನ್ ಇಂಪಾರ್ಟೆಂಟ್ ಇತ್ತಲ್ಲ, ಫ್ರಮ್ ಟೆಲಿವಿಷನ್ ಟು ಆ್ಯಕ್ಟಿಂಗ್, ಅಂದರೆ ಫಿಲಮ್ಸ್ ಬರೋದು. ಐ ಯು ಗೆಟಿಂಗ್ ದಟ್ ಡ್ಯೂ ಅಂತ ಅನಿಸ್ತಾ ಇದೆಯಾ ನಿನಗೆ? ನಾಟ್ ಮಚ್, ಬಟ್ ಯಾ, ಅಂದರೆ ಫಾರ್ ಅ ನ್ಯೂ ಕಮರ್ ಇಟ್ ಇಸ್ ಅ ವೆರಿ ಗುಡ್ ಸ್ಟಾರ್ಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಆಲ್ಸೋ ಉಪಾಧ್ಯಕ್ಷ ವಾಸ್ ಅದೇನೋ ಇಟ್ ವಾಸ್ ಬೈ ಲಕ್ ಅಂತ ನನಗೆ ಅನಿಸುತ್ತೆ. ಅಂದರೆ ನನಗೆ ಬಿಕಾಸ್ ನಾನು ತುಂಬ ಹೆಕ್ಟಿಕ್ ಸ್ಕೆಡ್ಯೂಲಲ್ಲಿ ಇರ್ತಾ ಇದ್ದೆ ಅವಾಗ. ಬೆಳಗ್ಗೆ ಇಲ್ಲಿ ಶೂಟಿಂಗ್ ಮಾಡಿ, ರಾತ್ರಿ ಅಲ್ಲಿ ಶೂಟಿಂಗ್ ಮಾಡಿ, ವಾಪಸ್ ನಾನು ಮೈಸೂರಿಂದ ಬೆಂಗಳೂರಿಗೆ ಬರ್ತಿದ್ದೆ. ಇಟ್ ವಾಸ್ ದಟ್ ಹೆಕ್ಟಿಕ್. ಬಟ್ ಅದು ನಂಗೆ ಬಂದಿದ್ದು, ದಟ್ ವಾಸ್ ಅ ಬೇಸ್ಮೆಂಟ್ ಫಾರ್ ಮಿ. ಅದಕ್ಕೆ ಅನಿಲ್ ಸರೇ ನನ್ನ ಸೆಲೆಕ್ಟ್ ಮಾಡಿದ್ದು, ಅಂದರೆ ಆಡಿಷನ್ ಅವರೇ ನನಗೆ ಮಾಡಿದ್ದು. ಸೊ ಐ ಆಮ್ ಹ್ಯಾಪಿ. ಬಟ್ ಈ ಕ್ಯಾರೆಕ್ಟರ್ಗೆ ನನಗೆ ತುಂಬ ಖುಷಿ ಇರೋದು, ಐ ಡೋಂಟ್ ನೋ ಹೌ ಪೀಪಲ್ ವಿಲ್ ರಿಸೀವ್ ಇಟ್, ಬಟ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನನಗೆ ಮಾಡಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ಯು ಹ್ಯಾವ್ ರಚಿತಾ ರಾಮ್. ಇವತ್ತು ಕಾಸ್ಟ್ಯೂಮಿಂದನೇ ಒಂದು ಜಡ್ಜ್ಮೆಂಟ್ ಬರ್ತಾ ಇದೆ. ಡಿಡ್ ಯು ರೀಡ್ ದ ಕಮೆಂಟ್ಸ್ ವಾಟ್ ವಾಸ್ ದೇರ್ ಅಬೌಟ್ ಹರ್ ರೋಲ್? ಇಲ್ಲ, ಫೀಡ್ಬ್ಯಾಕ್ ಅವರು ಆ್ಯಕ್ಚುಲಿ ಅವ್ರ ಬರ್ಡೇ ದಿನನೇ ಅದು ರಿವೀಲ್ ಮಾಡಿದ್ದು ನಾವು. ಅಲ್ಲಿ ಇದ್ದವ್ರೆಲ್ಲ ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ಎಲ್ಲರೂ ಅಲ್ಲಿ ಕಮೆಂಟ್ಸ್ ಅಲ್ಲೂ ನೋಡಿದ್ವಲ್ಲ, ಅಂದರೆ ಒಳ್ಳೆ ಪೊಟೆನ್ಷಿಯಲ್ ಇರೋ ನಟಿ, ಈ ಥರ ಬೇರೆ ಬೇರೆ ಪಾತ್ರಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಜನಕ್ಕೆ ರೆಗ್ಯುಲರ್ ಇಷ್ಟ ಇಲ್ಲ ಯಾರಿಗೂ, ಮತ್ತು ಸಿನಿಮಾ ಆಗಲಿ ಪಾತ್ರಗಳಾಗಲಿ. ಈ ರಚಿತಾ ಅವ್ರು ಆ ಥರ ಕ್ಯಾರೆಕ್ಟರ್ ಮಾಡಿಲ್ಲ. ಎಲ್ಲೋ ಒಂದು ಸಾಂಗ್ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿರ್ಬೋದು, ಆದರೆ ಇಡೀ ಸಿನಿಮಾ ನೀವು ಆ ಪಾತ್ರ ನೋಡಿದ್ರೆ ಟ್ರಾವೆಲ್ ಆಗಿರೋ ರೀತಿನೇ ಬೇರೆ. ಅವ್ರ ಡೈಲಾಗ್ಸ್ ಆ ಥರ ಹಾರ್ಡ್ ಡೈಲಾಗ್ಸ್ ಎಲ್ಲ ಎಲ್ಲೂ ಅವ್ರು ಯೂಸ್ ಮಾಡಿಲ್ಲ. ಈ ಸಿನಿಮಾದಲ್ಲಿ ಬೇರೆ ಥರ ಇರುತ್ತೆ ಅವ್ರದ್ದು ಡೈಲಾಗ್ಸ್ ಎಲ್ಲ. ಅಲ್ಲ, ಇದು ನಿಮಗೆ ಅನಿಸ್ತಾ ಇದೆ ಪೋಸ್ಟರ್ ವಿಲ್ ಬಿ ದ ಇನ್ವಿಟೇಷನ್, ಬಟ್ ಒಳಗಡೆ ಹೋದರೆ ಬೇರೆ ಥರ ಇದೆ ಅಂದರೆ ಪೋಸ್ಟರ್ಗೂ ಫಿಲಮ್ಗೂ ಡಿಫ್ರೆನ್ಸ್ ಇದ್ರೆ ಇಲ್ಲ, ಆ ಥರ ವಾಟ್ ಇಸ್ ದ ಕನೆಕ್ಷನ್? ನಾನು ಆ ಥರ ಹೇಳ್ತಾ ಇಲ್ಲ. ಸಿನಿಮಾದಲ್ಲಿ ಇರೋದನ್ನೇ ನಾವು ಪೋಸ್ಟಲ್ಲಿ ಬಿಟ್ಟಿರೋದು. ಬಟ್ ನೀವು ಹೇಳ್ತೀರಾ ಆ ಥರ ಇಲ್ಲ ಅಂತ ಹೇಳ್ತೀರಾ? ಸರ್ ಅದು ನಾನು ಹೇಳ್ತೀನಿ. ಅದಕ್ಕೆ ಏನಾಗುತ್ತೆ ಗೊತ್ತಮ್ಮ, ಇಲ್ಲಿ ನಮ್ಮ ಸೌತ್ ಇಂಡಿಯನ್ಸು ತುಂಬ ಇಮೋಷ್ನಲ್, ಸ್ವಾಭಿಮಾನಿ, ಸ್ವಲ್ಪ ರೆಸ್ಪೆಕ್ಟ್ ಇಲ್ಲಿ ಸ್ವಲ್ಪ ಜಾಸ್ತಿ. ನಾರ್ತ್ ಇಂಡಿಯಲ್ಲಿ ಏನಾಗುತ್ತೆ, ಸ್ವಲ್ಪ ಬೋಲ್ಡ್ನೆಸ್ ಜಾಸ್ತಿ, ಮುಜುಗರ ಇಲ್ಲ. ಅದು ಈಗ ಆ್ಯನಿಮಲ್ ಥರ ಒಂದು ಸಿನಿಮಾ ಇಲ್ಲ ಅರ್ಜುನ್ ರೆಡ್ಡಿ ಒಂದು ಸಿನಿಮಾ ಇಲ್ಲಿಗೆ ಮಾಡಿದ್ರೆ ಡಿಸಾಸ್ಟರ್ ಸಿನಿಮಾ. ಬಟ್ ಇಲ್ಲೂ ನೋಡಿದ್ರಲ್ಲ ಆನಿಮಲ್ ಸಿನಿಮಾ, ಬೇರೆ ಭಾಷೆದವ್ರು ನೋಡ್ತಾರೆ, ನಮ್ಮ ಜನನ ನೋಡಲ್ಲ ಅವರು. ಸೊ ಇಲ್ಲಿಯವ್ರು ಎಷ್ಟು ತಡ್ಕೊತಾರೋ, ಇಲ್ಲಿಯವ್ರು ಎಷ್ಟು ಸ್ವೀಕರಿಸ್ಕೊಂತಾರೋ ಅದನ್ನು ಎಲ್ಲ ಅನಾಲಿಸಿಸ್ ತಲೆಯಲ್ಲಿ ಇಟ್ಕೊಂಡೆ ನಾವು ಈ ಸಿನಿಮಾನ ಮಾಡಿದ್ವಿ. ಥೀಮ್ ಪ್ರಕಾರ ನನಗೆ ಫ್ರಮ್ ಔಟ್ಸೈಡ್ ಇಸ್ ಲೈಕ್ ಅ ಬ್ರೇಕಪ್ ಥರ ತೋರಿಸುತ್ತೆ. ಬಟ್ ದಿಸ್ ಇಸ್ ಅಬೌಟ್ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ಸ್ ಆಫ್ ಲವ್. ಆಮ್ ಐ ರೈಟ್? ನೆಗೆಟಿವ್ ಪಾಸಿಟಿವ್ ಲವ್ ಅಂತಲ್ಲ, ಲೈಫ್. ಓಕೆ. ಆರ್ ದಟ್ ನೆವರ್ ಗಿವ್ ಅಪ್ attitude. Exactly. Never give up. So did you carry that in the film? ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅದು ಇಂಪಾರ್ಟೆಂಟ್ ಆಗಿತ್ತಾ ನಿಮಗೆ? ನಿಜ ಜೀವನದಲ್ಲ, ನಿಜ ಜೀವನದಲ್ಲೂ ಫಿಲಮಲ್ಲಿ ಇದ್ರೂ ನಿಜ ಜೀವನದಲ್ಲಿ ಇದ್ರೇ ಫಿಲಮಲ್ಲಿ ಒಂದು ಸ್ವಲ್ಪ ರಿಲೇಟ್ ಆಗುತ್ತೆ. ಇರ್ಬೋದೇನೋ, ಗೊತ್ತಿಲ್ಲ, ಐ ಡೋಂಟ್ ನೋ, ಇರ್ಬೋದೇನೋ. ಹ್ಯಾವ್ ಯು ಡೆಲ್ಟ್ ವಿತ್ ಬ್ರೇಕಪ್ಸ್? ಇಲ್ಲ, ನಾನು ಆ ಫೀಲ್ ಆ ಜನರ ಕಡೆ ನಾನು ಹೋಗೇ ಇಲ್ಲ, ಯಾವತ್ತೂ ಆ ಕಡೆ ಗಮನನೇ ಕೊಟ್ಟಿಲ್ಲ. ಯು ಹ್ಯಾವ್ ನೆವರ್ ಫಾಲನ್ ಇನ್ ಲವ್ ದೇರ್? ಇಲ್ಲ. ಸೀರಿಯಸ್ಲಿ? ಅವರಿಗೆ ಫಾಲ್ ಆಗಿದ್ದಾರೆ, ಅವ್ರು ಫಾಲ್ ಆಗಿಲ್ಲ. ಕ್ಯಾಮ್ರಾ ನೋಡ್ಕೊಂಡ್ರಿ? ಅಲ್ಲ, ನನ್ನ ಕ್ಯಾಮ್ರಾ ವೈ ಯು ಥಿಂಕ್ ಡೈವರ್ಷನ್ ಆಗಬಾರ್ದು ಅಂತ ಹೇಳಿ, ಏನು ನನ್ನ ಗುರಿಗೆ ಅಡ್ಡ ಯಾರು ಬರಬಾರ್ದು ಅಂತ ಹೇಳಿ. ಸೊ ಡೈವರ್ಷನ್ಸ್ ಆಗುತ್ತೆ.
ಇವತ್ತಿನ ಹುಡುಗಿರಿಗೆ ಟೈಮ್ ಕೊಡಬೇಕು. ನಮಗಿರೋ ಫೀಲ್ಡ್ಗೆ, ನನಗಿರೋ ಕಮಿಟ್ಮೆಂಟ್ಸ್ಗೆ, ನನಗಿರೋ ಕೆಲಸಕ್ಕೆ ನಾನು ಬಿಸ್ನೆಸ್ಸು ನೋಡ್ಕೊಳ್ಬೇಕು, ಸಿನಿಮಾ ಫೀಲ್ಡು ನೋಡ್ಕೊಳ್ಬೇಕು. ಸೊ ಎರಡೂ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ. ಪ್ರಯತ್ನ ಪಟ್ಟಿಲ್ಲ ಅಂತಲ್ಲ, ಅದು ನನಗೆ ಅದು ಲವ್ ಆಗೂ ಬರಲ್ಲ, ನನಗೆ ಅದು ಬೇಕಾಗಿಲ್ಲ. ಸೊ ಒಂದು ಟೈಮ್ ಬರುತ್ತೆ, ಅವಾಗ ನೋಡೋಣ ಅಂತ. Why did you think that you wanted him to smoke and tell? ಸಿ ಈಗ ಸಿನಿಮಾ ಹೊರತುಪಡಿಸಿ ಯಾರಾಗಲಿ ಒಬ್ಬ ಹುಡುಗ ಹಾಳಾಗಿದ್ದಾನೆ ಅಂತ ನಾನು ತೋರಿಸ್ಬೇಕು ಅಂದರೆ ಸೊ ಅವ್ನು ಹಾಳಾಗಿರೋದ ನಾನು ತೋರಿಸ್ಲೇಬೇಕು. ಬಟ್ ಅವ್ರನ್ನ ಯಾಕೆ ಹಾಳು ಮಾಡಿದ್ರೆ ಅಷ್ಟೊಂದು ಸಿಗರೇಟ್ ಸೇರಿಸಿ? ಏನು ಹಾಳಾಗಿರೋ ನೋಡಿ, ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಆರಾಮಾಗಿ. ನಾವು ಅದಕ್ಕೆ ಆಯುರ್ವೇದಿಕ್ ಸಿಗರೇಟ್ ತರಿಸಿದ್ವಿ ಅವ್ರಿಗೆ ಅಂತ. ಓಕೆ, ಯು ಶುಡ್ ಮೆನ್ಷನ್ ದಟ್. ನೋ, ಅಟ್ ಲೀಸ್ಟ್ ಲೆಟ್ ಪೀಪಲ್ ಗೆಟ್ ಇಟ್ ಟು ನೋ. ಬಟ್ ಸ್ಟಿಲ್ ಅದು ಟಾರ್ಚರ್ ಅಮ್ಮ ಅದು. ಹೌದಾ? ಏಕೆಂದರೆ ಒಂದು ಹೆಚ್ಚು ಕಡಿಮೆ ಏನು ಒಂದು ದಿನಕ್ಕೆ 200 ಸಿಗರೇಟ್ ಆ ಥರ ಆಗ್ತಾ ಈಸಿಲಿ 200 ಸಿಗರೇಟ್ ಕೂಡ ಆಗ್ತಾಯಿತ್ತು. ಅದು ಆಯುರ್ವೇದಿಕ್ ಸಿಗರೇಟಿಂದ ಬಚಾವ್. This is not something audience should take, but I'm just ಅಂದ್ರೆ ಅದು ಸುಮ್ಮನೆ ಅದು ಆರ್ಗ್ಯಾನಿಕ್ ಸ್ಮೋಕ್ ಅಷ್ಟೇ. ಅದು something like a habit you had to leave to become a cult character. ಆ ಥರ ಏನಿಲ್ಲ ಅಂದ್ಕೊಳ್ತೀನಿ. Okay, I can think the innocence in you. ಇನ್ನೋಸೆನ್ಸ್ ಇನ್ನೂ ಇದೆ. ಆಮೇಲೆ ನನ್ನ ನಿಜ ಜೀವನದಲ್ಲಿ ಸ್ವಲ್ಪ ಶಾರ್ಟ್ ಟೆಂಪರ್ ನಾನು. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಸೊ ಆ ಕ್ಯಾರೆಕ್ಟರ್ ಬೇಗ ರಿಲೆವೆಂಟ್ ಆದ. ಸ್ವಲ್ಪ ಅಂದರೆ ನನಗೆ ಈಸಿ ಆಯಿತು, ಕಷ್ಟ ಅಂತ ಆಗಿಲ್ಲ. ಕಷ್ಟ ಆಗಿದ್ದೇನಂತಂದರೆ ಬೆಳಗ್ಗೆ ಒಂದು ಶೇಡ್ ಮಾಡಬೇಕು, ಮಧ್ಯಾಹ್ನ ಇನ್ನೊಂದು ಶೇಡ್ ಮಾಡಬೇಕು, ಸಾಯಂಕಾಲ ಇನ್ನೊಂದು ಶೇಡ್ ಮಾಡಬೇಕು. ಸೊ ಆ ಮೂಡ್ ಫ್ಲಕ್ಚುಯೇಟ್ ಮಾಡೋದಿದೆಯಲ್ಲ, ಅದು ವಾಯ್ಸ್ ಮಾಡ್ಯುಲೇಷನ್, ಬಾಡಿ ಲ್ಯಾಂಗ್ವೇಜ್, ಅದು ನನಗೆ ಮೆಂಟಲ್ ಟಾರ್ಚರ್ ಆಗ್ತಾಯಿತ್ತು. ಬಟ್ ಅದು ಬಿಟ್ಟರೆ ಬೇರೆ ಏನಿಲ್ಲ. But generally, like you wanted him to shoot in this frequency. Is it the age difference ಅಥವಾ ನಂಬರ್ ಆಫ್ ಡೇಸ್ ಜಾಸ್ತಿ ಇತ್ತು. ಲೊಕೇಶನ್ಸ್ ಪ್ರಾಬ್ಲಮ್ ಆಗುತ್ತೆ. ಅದು ಒಂದೇ ಲೊಕೇಶನಲ್ಲಿ ಬೇರೆ ಥರ ಇರುತ್ತೆ. ಸೊ ಅವಾಗ ನನಗೆ ಬ್ಯಾಲೆನ್ಸ್ ಮಾಡಲೇಬೇಕು. But like 3 shades andre what? Is it the age difference or how is it like? ಹೇಗೆ? ಏಜ್ ಡಿಫ್ರೆನ್ಸ್ ತುಂಬಾ ಕಡಿಮೆ, ಒಂದು 2 ಇಯರ್ಸ್ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನು ಡಿಫ್ರೆನ್ಸ್ ಆಗಲ್ಲ. Okay. ಬಟ್ ಆ ಡಿಫ್ರೆನ್ಸ್ ಅಲ್ಲಿ ಗೆಟಪ್ ಚೇಂಜ್ ಆಗುತ್ತಲ್ಲ, ದಾಡಿ ಬೆಳೆಯುತ್ತೆ, ಕೂದಲು ಬೆಳೆಯುತ್ತೆ, ಅಂದ್ರೆ ಐ ಮೀನ್ ಹೇರ್ಸ್. ಸಿನಿಮಾ ನೋಡಿದಾಗ ಆಮೇಲೆ ಒಬ್ಬ ಮನುಷ್ಯ ಡಿಪ್ರೆಷನ್ಗೆ ಹೋದಾಗ ಯಾವ ಇರ್ತಿರ್ತಾನೆ, ಡಾರ್ಕ್ ಸರ್ಕಲ್ ಆಗುತ್ತೆ, ಸ್ಮೋಕ್ ಮಾಡಿದ್ರೆ ಲಿಪ್ ಡಾರ್ಕ್ ಆಗುತ್ತೆ. ಸೊ ಆ ಥರದ ಒಂದಷ್ಟು ಬದಲಾವಣೆಗಳಿರೋದು. ಸಡನ್ ಮತ್ತೆ ಮೇಕಪ್ ಚೇಂಜ್, ಮತ್ತೆ ಫ್ರೆಶ್ ಲುಕ್ಕಿಗೆ ಬರಬೇಕು. No, you made him go through this or you had a makeup. You got that appearance through makeup. ಇಲ್ಲರ ಅವ್ರಿಗೆ ಡಾರ್ಕ್ ಸರ್ಕಲ್ಸ್ ಬರಲಿ ಅಂತಾನೆ ಸಿಗರೇಟ್ ಸ್ಮೋಕ್? ಇಲ್ಲ ಆ ಥರ ಆಲ್ಮೋಸ್ಟ್ ನಮ್ಮ ನೈಟ್ ಶೂಟೇ ಇದ್ದಿದ್ದು. ಸೊ ನ್ಯಾಚುರಲ್ ವೇ ನನಗೆ ಡಾರ್ಕ್ ಸರ್ಕಲ್ಸು ಬಂತು. ಪ್ಲಸ್ ಇನ್ನೊಂದು ಸ್ವಲ್ಪ ಇನ್ಹ್ಯಾನ್ಸ್ ಮಾಡೋಕ್ಕೆ ಜಾಸ್ತಿ ಇತ್ತು ನಮ್ಮದು, ತುಂಬ ನೈಟ್ ಶೂಟ್. ಎಕ್ಸ್ಕ್ಯೂಸ್ ಮೀ, ಇನ್ಹ್ಯಾನ್ಸ್ ಮಾಡೋಕ್ಕೆ ಸ್ವಲ್ಪ. ಮೋರ್ ದೆನ್ ದ ಟೈಟಲ್ ಕಲ್ಟರ್, ಆ ಬ್ಲಡಿ ಲವ್ ಬಗ್ಗೆ ನನಗೆ ಒಂದು ಸ್ವಲ್ಪ ವಿವರಿಸ್ತಿದ್ರಾ ನೀವು? ಸರ್ ಹೇಳಿ ನೀವೇ. ಇನ್ ಲವ್ ದೆರ್ ಇಸ್ ಏನೋ ಇದೆಯಲ್ಲ ಸರ್ ನಮ್ಮದೇ ಇದರಲ್ಲಿ, ಅದು ಇವರು ಹಾಕಿಲ್ಲ. ಇನ್ ಲವ್ ದೆರ್ ಇಸ್ ಹ್ಯಾಪಿನೆಸ್ ಆ್ಯಂಡ್ ಸ್ಯಾಡ್ನೆಸ್, ಇನ್ ಬ್ಲಡಿ ಲವ್ ದೆರ್ ಇಸ್ ಓನ್ಲಿ ಮ್ಯಾಡ್ನೆಸ್. Okay, but why is love called bloody in your cult? ಇಲ್ಲ ಅದೇ ಹೇಳಿದ್ವಲ್ಲ, ಈಗಿನ ಯೂತ್ಸ್ಗೆ ಏನು ಅಟ್ರಾಕ್ಟ್ ಹಂಗಂತ ತಕ್ಷಣ ಸಿನಿಮಾಲ್ ಇಲ್ವಾ ಅನ್ಬೇಡಿ, ಸಿನಿಮಾಲ್ ಇದೆ. ಆದರೆ ಅದು ಒಂದು ಭಾಗ, ಬ್ಲಡಿ ಲವ್ ಅನ್ನೋದು ಒಂದು ಭಾಗ ಅಂತ ಇಟ್ಕೊಂಡು ನಾವು ಪೋರ್ಟ್ರೇ ಮಾಡ್ತೀವಿ. ಈಗಿನ ಯೂತ್ಸಿಗೆ ಏನು ಹೇಳಬೇಕು, ಅವ್ರ ದಾರಿಗೆ ಹೋಗಿ ಅವ್ರನ್ನ ಒಳಗೆ ಕರ್ಕೊಂಡ್ಬರ್ತೀವಿ. ಒಳಗೆ ಬಂದಮೇಲೆ ಬ್ಲಡಿ ಲವ್ ಯಾವ ರೀತಿ ಸ್ವೀಟ್ ಲವ್ ಆಗುತ್ತೋ, ಇಲ್ಲ ಬ್ಲಡಿ ಲವ್ ಹೇಗೆ ಉಳ್ಕೊಳ್ಳುತ್ತಾ, ಅವ್ರು ನೋಡಬೇಕು. When you say youths ಅಂತ, I don't think in what you say it's not with every common youth. It is one of those ಅಂತ ನೀ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ನೀವು ಹೇಳ್ತಾ ಇರೋದು. ನೀವು ಪರ್ಟಿಕ್ಯುಲರ್ಲಿ ಜಯದ್ ಖಾನ್ ಅವಾಗ ನೋಡಿ ಹುಚ್ಚ ಸಿನಿಮಾ ಬಂತು, ಹುಚ್ಚ ಸಿನಿಮಾ ಅವಾಗ ಸುದೀಪ್ ಅವ್ರ ಆ ಮ್ಯಾನರಿಸಮ್ಮೇ ಇಷ್ಟ ಆಗೋಯ್ತು ಯೂತ್ಸ್ಗೆ. ಆ ಸ್ಮೋಕ್ ಮಾಡೋದು ಸ್ಟೈಲು, ಈವನ್ ಕೆಲವು ಕಾದಲ್ ದೇಶ ಮಾತಾಡೋಕ್ಕೆ ಎಷ್ಟೋ ಸಿನಿಮಾಗಳು ನಾವು ಕಾಲೇಜ್ ಡೇಸಲ್ಲಿ ಇದ್ದಾಗಲೂ ಆ ಸ್ಟೈಲು, ಅಂದರೆ ಆ ಕ್ರೇಜ್ ಅದು ಅಟ್ರಾಕ್ಟ್ ಮಾಡುತ್ತೆ ಕೆಲವೊಂದು. ವಾಟ್ ಕೈಂಡ್ ಆಫ್ ಲೈಕ್ ಹೌ ಡಿಡ್ ದಿಸ್ ಇನ್ಫ್ಲೂಯೆನ್ಸ್ ಯು? ಯಾರು ನಿಮ್ಮ ಇನ್ಫ್ಲೂಯೆನ್ಸ್ ಮಾಡಿ, ಯೂತ್ ಇನ್ಫ್ಲೂಯೆನ್ಸ್ ಮಾಡಿ ನೀವು ರೈಟಿಂಗ್ ಬರೀತೀರಾ? ಸೊ ಯು ಥಿಂಕ್ ಯೂತ್ಸ್ ಆರ್ ಲೈಕ್ ದಿಸ್ ಟುಡೇ? ಅಟ್ರಾಕ್ಟ್ ಮಾಡಿ ನಾನು ಬರ್ದಿಲ್ಲ, ನಾನು ಬರ್ದಿರೋದಕ್ಕೆ ಕೆಲವೊಂದು ವಿಷಯಗಳನ್ನ ಅವ್ರನ್ನ ಅಟ್ರಾಕ್ಟ್ ಮಾಡಿ ಒಳಗೆ ಕರೆಸ್ತಿದ್ದೀನಿ ಅಷ್ಟೇ. ಒಳಗೆ ಬಂದ್ಮೇಲೆ ನಾವು ಬರ್ದಿರೋದು ಏನು ಅಂತ ಆಮೇಲೆ ಹೇಳ್ತೀವಿ ಅವ್ರಿಗೆ. Okay, okay, Malaika, I'm definitely, you know, it's very interesting to know how did you understand the story and working with Zayed and Anil. It's important to know from you because ನಿಮಗೂ ಅನ್ಸತ್ತೆ ಅಂತ ನಾನು ಯಾವ ಲೋಕಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ, ಬ್ಲಡಿ ಲವ್ ಲೋಕಕ್ಕೆ ಅಂತ. ಅದೇ ಫಸ್ಟ್ ಟೈಮ್ ಸರ್ ನನಗೆ ಕತೆ ಎಕ್ಸ್ಪ್ಲೇನ್ ಮಾಡಿದಾಗಲೇ ಐ ವಾಸ್ ವೆರಿ ಶೋರ್ ದಟ್ ನಾನು ಮಾಡಬೇಕು ಇದನ್ನು. ಅಂದರೆ ಒಂದು 3ನೇ ಸಿನಿಮಾಗೆ ನಾನು ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಮಾಡೋದು, ಐ ಥಿಂಕ್ ಅದು ತಾನಾಗೆ ಬಂದಾಗ ನಾವು ಅದನ್ನು ಬೇಡ ಅಂತ ತಳ್ಳಬಾರ್ದು. ಸೊ ಸರ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಾನು ಅಂತೂ ಸರ್ ನಾನು ಮಾಡ್ತೀನಿ, ನಾನು ಖಂಡಿತ ಈ ಪಾತ್ರ ಮಾಡಲೇಬೇಕು ಅಂತ. ಬಟ್ ಅವತ್ತೇನೋ ಒಪ್ಕೊಂಡ್ಬಿಟ್ಟೆ ಜೋಶಲ್ಲಿ. ಆಮೇಲೆ ಮನೆಗೆ ಬಂದಮೇಲೆ ರಾತ್ರಿ ಯೋಚನೆ ಮಾಡಿದಾಗ ಓ ಹೀಗಿದೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದುಂಟು.
ಸೊ ನನಗೆ ಅವ್ರು ಹೇಳಿದ ರೀತಿ ಕೂಡ, ಆಮೇಲೆ ಅವ್ರು ತೋರಿಸಿರೋ ಅವ್ರ ಹೋಮ್ವರ್ಕ್ ಏನೇನು ಮಾಡಿದ್ರು, ಎಲ್ಲಿ ಲೊಕೇಶನಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಏನೇನು ಇನ್ಪುಟ್ಸ್ ಇದೆ. ಆ್ಯಂಡ್ ಮೇಜರ್ ಆಗಿ ಆಲ್ರೆಡಿ ಒಂದು ಸೂಪರ್ ಸ್ಟಾರ್ ಇರುವಾಗ ಸಿನಿಮಾದಲ್ಲಿ ಆಸ್ ಅ ಲೀಡ್ ಹೀರೋಯಿನ್, ನಾನು ಒಂದು ಹೀರೋಯಿನ್ ಅಂದ ತಕ್ಷಣ ಎಲ್ಲಿ ಬಯಾಸ್ ನೇಚರ್ ಬರುತ್ತೆ, ಅಥವಾ ನನ್ನ ಕ್ಯಾರೆಕ್ಟರ್ ತೂಕ ಎಲ್ಲಿ ಕಮ್ಮಿ ಆಗುತ್ತೆ, ಅಥವಾ ಅವ್ರ ಕ್ಯಾರೆಕ್ಟರ್ ತೂಕ ಎಲ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಯೂಶಲಿ ನಾವು ಆ ಸಿನಿಮಾದಲ್ಲಿ ಇಬ್ಬರು ಹೀರೋಯಿನ್ ಅಂದರೆ ಅದು ಮೇಲೆ ಕೆಳಗಡೆ ಇರೋದು ಸಹಜ. ಬಟ್ ನಾನು ಅದನ್ನು ಎಲ್ಲೂ ನೋಡಲಿಲ್ಲ. ನನ್ನ ಕ್ಯಾರೆಕ್ಟರ್ಗೆ ಏನು ಎಷ್ಟು ತೂಕ ಇತ್ತು ಅದನ್ನು ಕಂಪ್ಲೀಟಾಗಿ ಅವ್ರ ಸ್ಕ್ರೀನ್ ಮೇಲೆ ಅವ್ರಿಗೆ ಹೇಗೆ ಬರೆದಿದ್ದಾರೆ ಅದನ್ನು ನಾನು ಪೋರ್ಟ್ರೇ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ಲೈಕ್ ಹೋಮ್ ಫಾರ್ ಮೀ. ನಂಗೆ ತುಂಬ ಈಸಿ ಅವ್ರ ಜೊತೆ ಕೆಲಸ ಮಾಡೋದು. ಅವರು ಎಷ್ಟು ಸ್ವೀಟ್ ಆಗಿರ್ತಾರೆ, ಸ್ಕ್ರೀನ್ ಮೇಲೆ ಅದೇನು ಬೇಕೋ ಅದು ಬರೋವರೆಗೂ ಅವ್ರು ಬಿಡಲ್ಲ. ಸೊ ನನಗೆ ಉಪಾಧ್ಯಕ್ಷದಲ್ಲಿ ಕೆಲಸ ಮಾಡೋದ್ರಿಂದ ಉಪಾಧ್ಯಕ್ಷದಲ್ಲಿ ಇಟ್ ವಾಸ್ ತುಂಬ ಈಸಿಯಾಗಿ, ಮೋಸ್ಟ್ಲಿ ನಾನು ದ ಓನ್ಲಿ ಕಂಫರ್ಟಬಲ್ ಪರ್ಸನ್ ಆನ್ ದ ಸೆಟ್ ಐ ವಾಸ್ ವಿತ್ ಹಿಮ್. ಬಿಕಾಸ್ ಡೈರೆಕ್ಟರ್ ಏನು ಹೇಳ್ತಾರೆ ನಂಗೆ ಅದೇ ಲಾಸ್ಟು, ನಾನು ಯಾರು ಹೇಳಿದ್ರು ಏನೂ ಕೇಳಲ್ಲ. ಅವ್ರು ಓಕೆ ಅಂದರೆ ಅದು ಓಕೆ, ಅವ್ರಿಲ್ಲ ಅಂದರೆ ನಾನು ಬರೋವರೆಗೂ ನಾನು ಬಿಡಲ್ಲ ಸ್ಕ್ರೀನ್ ಮೇಲೆ. ಸೊ ಐ ಆಮ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಅವ್ರು ನನ್ನ ಸೆಕೆಂಡ್ ಮೂವಿಗೆ ಆಯ್ಕೆ ಮಾಡ್ಕೊಂಡಿದ್ದು ಇಟ್ ಈಸ್ ಆಲ್ಸೋ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ಮಿ. ಯೂಶಲಿ ಯಾರು ದೇ ಡೋಂಟ್ ರಿಪೀಟ್ ದ ಹೀರೋಯಿನ್ಸ್, ದೇ ಚೇಂಜ್ ಇಟ್. ಸೊ ಇನ್ನೊಂದು ಕಡೆ ವರ್ಕಿಂಗ್ ವಿತ್ ಝಯದ್ ವಾಸ್ ಆಲ್ಸೋ ಐ ವಾಸ್ ವೆರಿ ಸಸ್ಪಿಷಿಯಸ್ ಇನ್ ದ ಸ್ಟಾರ್ಟಿಂಗ್ ಡೇಸ್. ಮಾಡಬೇಕು ಬೇಡ ಏನಿದೆ ಸೈಯದ್? Yeah, I was underline that. Okay. So he knows it, so not need to underline it. So I was hege because politician background inda bandre, see many people do movies. So but usually I've cinema ಮಾಡುವಾಗ I understood that he has a lot of passion. Like ನನ್ನ ಒಳಗೆ the vibes what we get ಅಂದ್ರೆ ನನ್ನ ಒಳಗೆ ಅರ್ಜೆನ್ ಇದೆ that I have to do this, I have to do that. The same ನಾನು ಅವರಲ್ಲಿ ನೋಡಿತ್ತು. ಆ್ಯಂಡ್ ಅವ್ರು ಡೈಲಾಗ್ ಪ್ರಿಪೇರ್ ಆಗ್ತಿದ್ದ ರೀತಿ, ಬಿಕಾಸ್ ನನಗಿರೋ ಕನ್ನಡ ಹಿಡ್ತಾ ಇಲ್ಲ, ರಚಿತಾ ಮ್ಯಾಮ್ಗಿರೋ ಕನ್ನಡ ಹಿಡ್ತಾ, ಸರ್ಗಿರೋದು ಅವ್ರಿಗಿರಲಿಲ್ಲ. ಬಟ್ ಅದನ್ನು ಅವರು ಕಲಿತು ಡೈಲಾಗ್ಸ್ ಪ್ರಿಪೇರ್ ಆಗಿ, ಸೊ ಅವಾಗ ನಂಗೆ ಅರ್ಥ ಆಯಿತು, ಓಕೆ ಐ ಮೇಡ್ ಅ ರೈಟ್ ಚಾಯ್ಸ್. ಬಟ್ ಯು ಹ್ಯಾವ್ ಎನಿ ಇಂಟಿಮೇಟ್ ಸೀನ್ಸ್? ಈ ಸೆಡ್ ಲೈಕ್ ದಟ್ ಇಸ್ ನಾಟ್ ಕಂಫರ್ಟಬಲ್. ನಿಮ್ಗೇನಾದ್ರು ಆ ಥರ ಸೀನ್ಸ್ ಇತ್ತು? ಆ ಥರ ಏನಿಲ್ಲ. ಅವ್ರ ಜೊತೆ ಇದೆಯಾ ರಚಿತಾ ಅವ್ರ ಜೊತೆ? ಅದೇ ಇವಾಗ ಇಂಟಿಮೆಸಿ ಮಾಡಕ್ 3 ಜನ ಒಪ್ಪಿಲ್ಲ ಅಂದ್ರೆ ಇನ್ನೂ ಇಂಟಿಮೆಸಿ. ಈಗ ನೋಡಿ, ನೀವು ಬರೀ ಇಲ್ಲಿ ಕೂತಾಗಿಂದ ಶಾರದಾ ಅವರು ಸಿಗರೇಟ್ದು ಆಮೇಲೆ ಕಾಲಿದ್ದು ಗ್ಲಾಮರ್ ಇದನ್ನೇ ಕೇಳ್ತಿದ್ರೆ, ಹಾಗೆ ನಾವು ಯೂತ್ಸ್ ಇದನ್ನ ಮಾತ್ರ ಇಷ್ಟಪಡ್ತಾರೆ. ಈಗ ನಾನು ಇಲ್ಲಿ ಅಯೋಶ್ಯವನ್ನ ಬಿಟ್ಟಿದ್ದೀನಿ, ಅದನ್ನ ಕೇಳ್ತಿಲ್ಲ. ಈಗ ಭರತನಾಟ್ಯದ ಪೋಸ್ಟ್ ಇದೆ, ಏನು ನೋಡ್ತೀವೋ ಅದು ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಈವನ್ ಯಾವುದೋ ಫಿಲಮ್ ಇನ್ಫ್ಲೂಯೆನ್ಸ್ ಆಗಿ ಈ ಫಿಲಮ್ ಮಾಡ್ತಾ ಇದ್ದೀವಾ ಅಂತ ಅನಿಸುತ್ತೆ. ಐ ಡೋಂಟ್ ವಾಂಟ್ ಟು ನೇಮ್, ಬಟ್ ಐ ಜಸ್ಟ್ ಥಿಂಕಿಂಗ್ ಅಷ್ಟೇ. ಅದಕ್ಕೆ ಐ ವಾಂಟ್ ಟು ಕ್ಲಾರಿಫೈ ಅಷ್ಟೇ, ಇನ್ನೇನಿಲ್ಲ. ಆ ಇನ್ಫ್ಲೂಯೆನ್ಸ್. ಓಕೆ ಓಕೆ, ಬಟ್ ಡೆಫಿನೆಟ್ಲಿ ಫಾರ್ ಝಯದ್ ಒನ್ ಫಿಲಮ್ ವಾಸ್ ಎನಫ್ ಟು ಬಿ ಅ ಗುಡ್ ಬಾಯ್ ಅಂತ ಅನ್ಸುತ್ತಾ ನಿಮಗೆ? ಜಸ್ಟ್ ಒನ್ ಫಿಲಮ್ ಲೈಕ್ ಬನಾರಸ್? ಇಂಪಾಸಿಬಲ್. ಇನ್ನು ತುಂಬ ಸಿನಿಮಾಗಳು ಹೋಗಬೇಕು. ನೋ, ದಟ್ ಗುಡ್ ಬಾಯ್ ನೇಚರ್ ಫಿಲಮು, ದಟ್ ಈಸ್ ಕಲ್ಟ್. ಇದರಿಂದನೇ ಗುಡ್ ಬಾಯ್ ಆಗ್ತಾರೆ ಇವರು. ಫಿಕ್ಸ್ ಆಗೇ ಬಂದವ್ರೆ ಕಲ್ಟ್ ಸಿನಿಮಾ ಅಂದರೆ ಈ ಥರ ಜಾಹಿದ್ ಹಿಂಗಿಂತ ಫಿಕ್ಸ್ ಆಗಿ ಬಂದವ್ರು ಶಾರದವ್ರು. ಓಕೆ, ಯಾ, ಯು ಎಕ್ಸ್ಪ್ಲೈನ್ ಫರ್ದರ್. ಹೇಳಿ, ಏನು ಹೇಳಿ? ನೀವು ಅವ್ರು ಇಲ್ಲ ಅಂದರೂ ನೀವು ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಏನಿಲ್ಲ ಅಂದ್ರು ಅವ್ರೇನು ಇಲ್ಲ ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್ದು. ಅಫ್ಕೋರ್ಸ್ ನೀವು ಬನಾರಸ್ ಮಾತ್ರ ಅಂತ ಹೇಳ್ತಿದ್ರ. ಹೌದು, ಬನಾರಸ್ ಓಕೆ, ಆ ಸಿನಿಮಾ ಮಾಡಿದ್ರೆ ಜೈತಿತ್ತರು. ಈಸ್ ಆಲ್ಸೋ ಸೆನ್ಸಿಬಲ್ ಡೈರೆಕ್ಟರ್, ನಂಗೆ ತುಂಬ ಇಷ್ಟಪಡ್ತಾರೆ. ಬಟ್ ಈ ಕಲ್ಟಲ್ಲಿ ಅದಕ್ಕಿನ್ನ ಸೆನ್ಸಿಬಲ್ ಕ್ಯಾರೆಕ್ಟರು, ಇನ್ನೋಸೆಂಟ್ ಗೈ ಎಲ್ಲದನ್ನು ನೋಡ್ತೀರ ನಾವು. ಆಲ್ ಇನ್ ಒನ್, ಜಸ್ಟ್ ನಾಟ್ ದ ಇನ್ನೋಸೆಂಟ್ ಬಾಯ್, ಎವ್ರಿಥಿಂಗ್. ಅಲ್ಲೂ ಒಂದು ಯು ಟ್ರಾವೆಲ್ಡ್ ವಿತ್ ದ ಫಿಲಮ್. ಅದಕ್ಕಿಂತ ಇನ್ನೋಸೆಂಟ್ ಹುಡುಗ ಇವನು. ಸ್ಮೋಕಿಂಗ್, ಡ್ರಿಂಕಿಂಗ್ ಇಸ್ ಇನ್ನೋಸೆನ್ಸ್. ಓಕೆ, ದಟ್ಸ್ ದ ಪಾರ್ಟ್ ಆಫ್ ಸಮ್ ಸಿಚುವೇಶನ್ ಅಷ್ಟೇ. ಅಂದರೆ ಸೆಕೆಂಡ್ ಇಸ್ ಇಂಪಾರ್ಟೆಂಟ್ ಅಂತಾರೆ ಆ್ಯಸ್ ಫಸ್ಟ್ ಅಂತ. ಬಟ್ ನಿಮ್ಗೆ ತುಂಬ ಅದನ್ನ ಡೀಪಾಗಿ ತೊಗೊಂಡು ಇಲ್ಲ ನಾನು ಇದು ಗೆಲ್ಲೇಬೇಕು ಅಂತ, ಇಸ್ ಇಟ್ ಸಮ್ ಇಂಟೆನ್ಷನಲ್ಲ ಇದು? 100%. ಏನಕ್ಕೆ ಅಂದರೆ ಇದು ಗೆಲ್ಲೇಬೇಕು ಅಂತ ನಿಮ್ಗೆ ಏನು ಅನ್ಸುತ್ತೆ? ಈಗ ಐ ಪರ್ಸ್ನಲಿ ಫೀಲ್ ಆ್ಯಸ್ ಅ ಹೀರೋ ಆಗಿ, ಸ್ಟಾರ್ ಆಗಿ ನೀವು ಇಂಡಸ್ಟ್ರಿ ನಿಂತ್ಕೊಳ್ಬೇಕು ಅಂದರೆ ಜನ ನಿಮ್ಮನ್ನು 3 ಅವಕಾಶ ಕೊಡೋದು. ಓಕೆ, 1, 2, 3 ಈ 3ರಲ್ಲಿ ನೀವು ಗೆಲುವು ನೋಡ್ಬಿಡ್ಬೇಕು. ಅದಾದಮೇಲೆ ನೀವು ಗೆಲುವು ಕೊಟ್ಟರು ಒಂದೇ, ಗೆಲುವು ಕೊಟ್ಟಿಲ್ಲ ಅಂದರೂ ಒಂದೇ, ಇಲ್ಲ ನಾವೇ ಫ್ರಸ್ಟ್ರೇಟ್ ಆಗಿಬಿಡ್ತೀವಿ. ಇಲ್ಲ ಗುರು, ನಮ್ಗೆ ಇಲ್ಲಿ ಏನೋ ವರ್ಕ್ ಆಗ್ತಾ ಇಲ್ಲ, ಬೇರೆ ತಿರುಗೋಣ. ಸೊ ಅದಕ್ಕೆ ನನ್ನ ಕೈಲಿ ಏನು ನನ್ನ ಶಕ್ತಿ ಮೀರಿ ನಾನು ಏನು ಕೊಡಬೇಕು ಈ ಸಿನಿಮಾ ಕೊಟ್ಬಿಟ್ಟಿದ್ದೀನಿ. ಬಟ್ ನಿಮಗೆ ಯು ಹ್ಯಾವ್ ಲಾಡ್ ಆಫ್ ಆಪರ್ಚುನಿಟೀಸು. ಎಲ್ಲೋದ್ರೂ ಐ ನೋ ಅಫ್ಕೋರ್ಸ್ ಐ ಹ್ಯಾವ್ ಟು ಕೀಪ್ ಟೆಲಿಂಗ್ ಯು ದ್ಯಾಟ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಂದಾಗ ನಿಮ್ಗೆ ಆಪರ್ಚುನಿಟೀಸ್ ಹೊರಗಡೆ ತುಂಬ ಇದೆ. ಬಟ್ ಯು ಸ್ಟಿಲ್ ಚೂಸ್ ಟು ವರ್ಕ್ ಹಿಯರ್ ಆ್ಯಂಡ್ ಬಿ ಹಿಯರ್. ಕನ್ನಡ ಫಿಲಮೇ ಮಾಡಬೇಕು ಅಂತ ತುಂಬ ಆಸೆ. ಹೌದು, ಅದ್ರ ಬಗ್ಗೆ ಹೇಳಿ. ಐ ಥಿಂಕ್
ನಾನು ಚಿಕ್ಕ ವಯಸ್ಸಿಂದ ನಾನು ಹಾಗೇ ಇದ್ದೆ. ಏಕೆಂದರೆ ಇದು ನನ್ನ ಭಾಷೆ, ಇದು ನನ್ನ ನಾಡು, ಇನ್ನೊಂದು ಹುಟ್ಟಿದ್ದಿಲ್ಲಿ, ಬೆಳೆದಿದ್ದಿಲ್ಲಿ, ತಿಂತದ್ದು ಇದೇ ಭೂಮಿದನ್ನು, ಸತ್ತೋದ್ರೆ ಇದೇ ಮಣ್ಣಲ್ಲೇ ಮುಚ್ಚೋದು ನನ್ನನ್ನು. ಸೊ ನಾನೇನಕ್ಕೆ ಇನ್ನೊಂದು ಕಡೆ ಹೋಗಬೇಕು? ಸಿನಿಮಾಗೆ ಲ್ಯಾಂಗ್ವೇಜ್ ಹ್ಯಾಸ್ ನೋ ಬ್ಯಾರಿಯರ್ ಅಂತಾರೆ, ಬಟ್ ಸ್ಟಿಲ್ ಸಮ್ವೇರ್ ನಿಮಗೆ ಒಂದು ನಾನು ಯಾವ ನಿಯತ್ತಿಲ್ಲ ಥರ ಆಗ್ಬಿಡುತ್ತಲ್ವಾ. ಈಗ ನಾನು ಬೇರೆ ಕಡೆ ಹೋಗ್ಬಿಟ್ಟು ಅಲ್ಲಿ ನಾನೇನು ಚೆನ್ನಾಗಿರ್ಬೋದು, ಆದರೆ ನನ್ನ ಇಂಡಸ್ಟ್ರಿ ನನ್ನ ನಾಡಿಗೆ ನಾನೇನು ವಾಪಸ್ ಕೊಟ್ಟೆ, ಅದು ಮ್ಯಾಟ್ರ್ ಆಗೋದು. ನೀವು ಹೀಗಂತಿದ್ದೀರಾ, ಬಟ್ ನಿಮಗೆ ಎಲ್ಲೋ ಒಂಥರ ಸರ್ಟನ್ ಥಿಂಗ್ಸ್ ಒಂದು ಬ್ಯಾರಿಯರ್ ಆಗಿಬಿಟ್ಟಿದ್ಯಾ, ಒಂಥರ ಅಡ್ಗೋಡೆ ಆಗಿದೆಯಾ ನಿಮಗೆ ಏನಾದರೂ? ದ ವೇ ಯು ಲುಕ್ ಅಟ್ ಇಂಡಸ್ಟ್ರಿ ಲುಕ್ಸ್ ಅಟ್ ಯು. ಆಗಿದೆ, ಸ್ವಲ್ಪ ಇರಲಿ, ಪರವಾಗಿಲ್ಲ. ಈಗ ನೀವು ಮತ್ತೆ ರಾಜಕೀಯ ಪೊಲಿಟಿಕಲ್ ಅಂತಿದ್ದೀರಾ, ಅವ್ರು ಮತ್ತೆ ಅದನ್ನೇ ಹೇಳ್ತಾರೆ. ಈಗ ನಾನೇನು ಮಾಡೋಕ್ಕಾಗತ್ತೆ? ನಾನು ಹುಟ್ಟುವಾಗ ನನಗೆ ಗೊತ್ತಿತ್ತ ನಾನು ಜಮೀನ ಮಕ್ಕಳವ್ರಿಗೆ ಹೋಗ್ತೀನಿ, ನಾನು ರಾಜಕಾರಣಿ ಹೋಗ್ತೀನಿ ಅಂತ. ಹುಟ್ಟಿದ ಮೇಲೆ ಒಂದು ಏಜ್ ಬಂದ ಮೇಲೆ, ಬುದ್ಧಿ ಬಂದ ಮೇಲೆ, ಓಕೆ ನಾನು ಮುಸ್ಲಿಮು, ನಮ್ಮ ತಂದೆ ಇಂಥವರು ರಾಜಕಾರಣಿ ಫ್ಯಾಮಿಲಿ ಅಂತ ಗೊತ್ತಾಗಿದ್ದು. ನಾನು ಕರೆಕ್ಟಾಗಿ ಲೈನ್ ಅಪ್ ಮಾಡ್ಕೊಂಡಿದ್ದೆ. ಇದು ನನಗೆ ಇಷ್ಟಕ್ಕೆ ನಾನು ಸೀಮಿತ, ಇಷ್ಟಕ್ಕೆ ಇಲ್ಲ ಅಂತ ಹೇಳಿ. ನಾನು ಸ್ಟ್ರೇಟಾಗಿ ಕೇಳಬೇಕು ಅಂದರೆ, ಇಸ್ ರಿಲಿಜನ್ ಅ ಬ್ರೋಡ್ ಬ್ಲಾಕ್ ಫಾರ್ ಯೋರ್ ಕೆರಿಯರ್? ಇಂಪಾಸಿಬಲ್ ನಾಟ್. ಇಲ್ಲಿ ಇರ್ಬೋದು, ಅದನ್ನು ನಾನು ತೆಗಿತೀನಿ. ಈಗ ನನ್ನಂಥ ವ್ಯಕ್ತಿ ಇಲ್ಲಿ ತೆಗ್ದಿಲ್ಲ ಅಂದರೆ ನೀನು ಯಾವನೂ ತೆಗಿಯೋಲ್ಲ. ಬಿಕಾಸ್ ಐ ಆಮ್ ಬ್ಲೆಸ್ಡ್ ಬೈ ಬ್ಯಾಕ್ಗ್ರೌಂಡ್, ಮನಿ, ಪವರ್, ಕಾಂಟ್ಯಾಕ್ಟ್ಸ್. ನೋಡೋಕ್ಕೂ ಒಂಥರ ಚೆನ್ನಾಗೇ ಇದ್ದೀನಿ, ಟ್ಯಾಲೆಂಟು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾನು ಇಲ್ಲಿ ನಿಂತ್ಕೊಂಡಿಲ್ಲ ಅಂದರೆ, ಸೊ ಬಹುಶಃ ಅದು ಲೈಫಲ್ಲಿ ಅದು ಹೋಗಲ್ಲ. ಜಾತಿ ಪಾತಿನೋ ಇರಬಾರ್ದು. ಏಕೆಂದರೆ ಕಲಾವಿದಕ್ಕೆ ಯಾವ ಜಾತಿನೂ ಬರಲ್ಲ. ಸೊ ನಾನು ಸುಮಾರು ಹಲವಾರು ಕಡೆ ಹೇಳಿದ್ದೀನಿ. ನಾನು ಈ ಕೆಲವರು ಹೀರೋಗಳಿದ್ದಾರೆ, ನನ್ನ ಹೆಸರುಗಳು ಬೇಡ. ಸೊ ಅವ್ರು ಹಿಂಗೆಲ್ಲ ಹೇಳಿದಾಗ, ನೀವೆಲ್ಲ ಇಲ್ಲೆಲ್ಲ ನಿಮ್ಮ ಜಾತಿ ಧರ್ಮದವ್ರು ಇಲ್ಲಿ ಎಲ್ಲ ಆಗಲ್ಲ, ನೀವು ಬೇರೆ ಕಡೆ ಹೋಗ್ಬಿಡಿ, ಹಾಗೆ ಹೀಗೆಲ್ಲ ಹೇಳಿದಾಗ ಅವ್ರಿಗೆ ತುಂಬ ಹೇಟೆಡ್ ಇದೆ ಅವ್ರ ಜಾತಿನ ಬಿಟ್ಟು ಬೇರೆಯವ್ರ ಜಾತಿಗೆ. ಸೊ ಅವೆಲ್ಲ ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಅದು ತುಂಬ ಟಫ್ ಹೆಂಗೆ ಅನ್ಸುತ್ತೋ ನನಗಂತೂ ಗೊತ್ತಿಲ್ಲ. ಥಿಯೇಟ್ರಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತಲ್ವ, ಆವಾಗ ಸ್ಮೋಕಿಂಗ್ ಕಾಸಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಬೋರ್ಡ್ ಹಾಕ್ತಾನೆ ನೋಡಿ. ಹಾಗೆ ಇನ್ನೊಂದು ಇದು ಹಾಕ್ಬಿಡಿ, ಇದು ಸಿನಿಮಾ ಬಂದುಬಿಟ್ಟು ಇದು ಜಾತಿಗೆ ಸೀಮಿತ, ಬೇರೆ ಜಾತಿ ಇದ್ದರೆ ದಯವಿಟ್ಟು ಇದು ಹೋಗ್ಬಿಡಿ ಆಚೆ ಅಂತ. ಮಾಡ್ತೀರಾ ತಾವು? ಅದಕ್ಕೆ ಹೇಳಿದ್ದು ಇಲ್ವಾ ತಾನೇ? ಸಿನಿಮಾ ರಿಲೀಸ್ಗೆ ಜನ ಥಿಯೇಟ್ರ್ ಬಂದು ನೋಡ್ಬೇಕು, ಎಲ್ಲರೂ ಬೇಕು. ಆದರೆ ಯಾವ ಅಂಥ ಜಾತಿ ಬಂದು ನಿಂತ್ಕೊಂಡು ಮಾಡ್ತಾನೆ ಅಂದರೆ ನೀವು ಯಾಕೆ ಸಪೋರ್ಟ್ ಮಾಡಲ್ಲ? ಸೊ ಅವ್ರುಗಳು ಹಾಗೆ, ನಾವನ್ನ ಸರಿ ಮಾಡೋಣ. ಅವ್ರು ಪ್ರೀತಿ ಕೊಡ್ತಿಲ್ಲ ಅಂದ್ರೆ ನಾವನ್ನ ಪ್ರೀತಿ ಕೊಟ್ಟು ಕೈ ಚಾಚೋಣ, ಒಂದಲ್ಲ ಒಂದಿನ ಅವ್ರಿಗೂ ಪ್ರೀತಿ ಬರುತ್ತೆ. ಈಗ ಆಡಿಯನ್ಸ್ ನಾನು ನೋಡ್ತಿಲ್ಲ, ಆ್ಯಕ್ಚುಲಿ ಆ ಥರದ ಆಡಿಯನ್ಸಲ್ಲಿ ಇಲ್ಲ. ಯಾಕಂದ್ರೆ ನಾವೀಗ ಏನು ಕಾಂಟೆಂಟ್ಗಳು ನಾವು ರಿಲೀಸ್ ಮಾಡಿದ್ದೀವಿ, ಅದರಲ್ಲಿ ಏನಿಲ್ಲ ಅಂದ್ರೆ ಮೋರ್ ದನ್ 1000 ಕಮೆಂಟ್ಸ್ಗಳಿದೆ. ಅದರಲ್ಲಿ ಯಾರೋ 4-5 ಅಷ್ಟೇ ಈ ಥರ ಹಾಕಿರ್ತಾರೆ, ಹೇ ಮುಸ್ಲಿಮ್ ನೋಡಬಾರ್ದು, ಬಾಯ್ಕಟ್ ಮಾಡೋದು. ಮಿಕ್ಕದವರೆಲ್ಲರೂ ಎಷ್ಟು ಚೆನ್ನಾಗಿ ಹಾಕಿರ್ತಾರೆ ಕಾಂಟೆಂಟ್ ಬಗ್ಗೆ ಆಗಲಿ, ಇದೆಲ್ಲ ಅವ್ರಿಗೂ ಇದು ರಿಪ್ಲೈ ಮಾಡಿದ್ದಾರೆ ಆ ಥರ ಹಾಕಿರೋರ್ಗು. ಇನ್ನೂ ಎಲ್ಲಿದ್ದೀರ ನೀವೆಲ್ಲ? ಅನಿಲ್, ಮಲೈಕಾ, ನೀವು ತುಂಬ ಪ್ರಮೋಷನ್ಸ್ಗೆ ಯು ಆರ್ ಟ್ರಾವೆಲಿಂಗ್ ಅಕ್ರಾಸ್ ಕರ್ನಾಟಕ. 41 ಡಿಸ್ಟ್ರಿಕ್ಟ್ಸ್ ಟ್ರಾವೆಲ್. ಎಸ್ಪೆಷಲಿ ಜಾಯಿದ್ ನಾವಲ್ಲ, ಇವರು ಅಲ್ಲಿ ಶೂಟಿಂಗ್, ನಾನು ಪೋಸ್ಟ್ ಪ್ರೊಡಕ್ಷನ್ ಬಿಸಿನೆಸ್, ಜಾಯಿದ್ ಅಷ್ಟೇ ಓಡಾಡ. ಕೆಲವು ಕಡೆ ಈವೆಂಟ್ಸ್ ಅಂತ ಇರೋ ಪರ್ಟಿಕ್ಯುಲರ್ ಪ್ಲೇಸ್ಗೆ ಅಷ್ಟೇ ನಾವು ಹೋಗ್ತಿರೋದು. ಪೂರ್ತಿ ಒಬ್ಬರೇ ಹೋಬಳಿ ಅಲ್ಲ, ತಾಲೂಕು, ಡಿಸ್ಟ್ರಿಕ್ಸು ಯಾವುದು ಬಿಡ್ತಿಲ್ಲ, ಎಲ್ಲ ಸಣ್ಣ ಸಣ್ಣ ಬಿಡ್ತಾ ಇಲ್ಲ. ನಾನು ಸಿನಿಮಾ ಪ್ರಮೋಷನ್ ಇನ್ ಪರ್ಟಿಕ್ಯುಲರ್ ಟುಡೇ ಇಟ್ ಬಿಕಮ್ ಮೋರ್ ಲೈಕ್ ಅ ಪೊಲಿಟಿಕಲ್ ರ್ಯಾಲಿ. ಏನಕ್ಕಂದರೆ ಎಲ್ಲ ಕಡೆ ಹೋಗಿ ವೋಟ್ ಕೇಳೋಂಗೆ ಆ್ಯಕ್ಟರ್ಸ್ ಆಗಿ, ಡೈರೆಕ್ಟರ್ಸ್ ಆಗಿ ಇವತ್ತೆಲ್ಲ ಕಡೆ ಹೋಗ್ಬಿಟ್ಟು ಸಿನಿಮಾ ನೋಡಿ, ನಮ್ಮ ಸಿನಿಮಾ ನೋಡಿ ಅಂತ ಹೇಳ್ತಾರೆ. ಆಮ್ ಐ ರೈಟ್ ಇನ್ ಸೇಯಿಂಗ್ ದಿಸ್? ಗೊತ್ತಿಲ್ಲ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನೀವು ಆ ಥರ ಹೆಂಗೆ ಇದು ಮಾಡ್ಕೊಳ್ತೀರೋ ಗೊತ್ತಿಲ್ಲ. ನಾನು ಫಸ್ಟ್ ಆಫ್ ಆಲ್ ಸಿನಿಮಾನ ರೀಚ್ ಮಾಡಿಸ್ಬೇಕು ಅಂತ ಒಂದು. ಎರಡನೇದೇನೆಂದರೆ, ಜನ ಈಗ ಥಿಯೇಟ್ರಿಗೆ ಬರ್ತಾಯಿಲ್ಲ. ಅವ್ರು ಎಲ್ಲೋ ಒಂದು ಕಡೆ ಪ್ರೇಕ್ಷಕರು ನಮ್ಮ ಮೇಲೆ ಏನು ನಂಬಿಕೆ ಇತ್ತಲ್ಲ ಕನ್ನಡ ಸಿನಿಮಾಗಳು, ಅದನ್ನು ನಾವು ಕಲ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ನಾನು. ಸೊ ಅದನ್ನು ಮತ್ತೆ ವಾಪಸ್ ರೀಗೈನ್ ಮಾಡಬೇಕು ಅಂದರೆ ನಾವು ಅವ್ರವ್ರ ಬಾಗ್ಲ ಹತ್ರ ನಾವು ಹೋಗಬೇಕು. ಆಮೇಲೆ ಇದು ಮೂರನೇದು ನನ್ನದು ಉದ್ದೇಶ ಏನಿತ್ತು ಅಂದರೆ, ಈ ಪ್ರಚಾರದಲ್ಲಿ ಈಗ ನೀವು ಹೇಳಿದಾಗೆ ನಾವು ಪೊಲಿಟಿಷಿಯನ್ಸ್ ಮಕ್ಕಳು, ನಾವು ಶ್ರೀಮಂತರು ಮಕ್ಕಳು. ಸೊ ಅವ್ರು ನನ್ನ ನೋಡಿದ ತಕ್ಷಣವೇ ಈಗ ಮೀಡಿಯಾಯಿಂದ ಆಗ್ಬೋದು, ಏನೋ ಇಂಟರ್ವ್ಯೂಯಿಂದ ಆಗ್ಬೋದು, ಮಿನಿಸ್ಟ್ರ್ ಮಗ ಬಿಡೋ ದುಡ್ಡು ಅದು ಇದು ದುರಂಕರೆಲ್ಲ ಮಾತಾಡ್ತಾರೆ. ನಾನು ಅವ್ರ ಹತ್ರ ಹೋದಾಗ, ಅವ್ರು ನನ್ನ ಹತ್ತಿರವಾಗಿ ನೋಡಿದಾಗ ಅವ್ರು ನನ್ನ ನೋಡೋ ಅಭಿಪ್ರಾಯ ಚೇಂಜ್ ಆಗುತ್ತೆ. ಸೊ ಅದು ನನ್ನ ಮೇನ್ ಉದ್ದೇಶ ಆಗಿರೋದು. ಆಮೇಲೆ ನನಗೆ ಅರ್ಥ ಆಗಿದ್ದು, ಸೌತ್ ಇಂಡಸ್ಟ್ರಿಯಲ್ಲಿ ನೀವು ಸ್ಟಾರಾಗಿ ನಿಂತ್ಕೊಳ್ಬೇಕು ಅಂದರೆ ನಿಮ್ಮ ಸಿನಿಮಾ ಎಂಥದೇ ಇರಲಿ, ಡಬ್ಬ ಸಿನಿಮಾನೇ ಇರಲಿ, ಅವ್ರ ವ್ಯಕ್ತಿತ್ವ ಇಷ್ಟ ಆಗಬೇಕು. ಆ ಹೀರೋ ಸ್ಟಾರ್ ಆಗಬೇಕು ಅಂದರೆ ಹೀರೋ ಆಗಲ್ಲ, ಸ್ಟಾರ್ ಆಗಬೇಕು ಅಂದರೆ ಆ ವ್ಯಕ್ತಿಗೆ ಇಷ್ಟಪಡಬೇಕು. ಇಷ್ಟಪಟ್ಬಿಟ್ಟು ಡಬ್ಬ ಸಿನಿಮಾನು ಹಿಟ್ ಮಾಡ್ತಾರೆ. ಕರೆಕ್ಟಾ ಸರ್? ಇವತ್ತು ಹೀರೋ ಮುಖ್ಯನಾ ಸ್ಟಾರ್ ಮುಖ್ಯನಾ ನಿಮಗೆ? ಟು ಬಿ ಅ ಹೀರೋ ಮುಖ್ಯನಾ? ಅದು ಹೀರೋ ಆದ್ರೇ ಅಲ್ವಾ, ಆ್ಯಕ್ಟರ್ ಆದ್ರೇ ಅಲ್ವಾ ನಾವು ಸ್ಟಾರ್ ಆಗೋದು. ಓಕೆ, ಅದು ಮೋಸ್ಟ್ಲಿ ಬಹುಶಃ ಅದು ಹೆಚ್ಚು ಇಟ್ಟಾಯಿತು ಅಂದ್ಕೊಳ್ತೀನಿ ನಾನು. ಅದಕ್ಕಿಂತ ಮುಂದೆ ಏನಾದ್ರು ಇದೆಯಾ, ಲೈಕ್ ಟು ಬಿ ಅ ಪೊಲಿಟಿಷಿಯನ್ ಟುಮಾರೋ? ನನಗಿಲ್ಲ.
ನನಗೆ ಯಾವತ್ತೂ that is the straightforward line from every person coming from political background, but you also say that from whatever I heard now, passion ಇದೆ ನಿಮಗೆ ಆ್ಯಕ್ಟಿಂಗ್ಗೆ, ಬಟ್ ಎಲ್ಲೋ ಒಂದು ಫ್ಯೂಚರ್ ಇವಾಗಿಂದಾನೇ ಒಂದು ಪ್ರಿಪ್ರೇಷನ್ ಗ್ರೌಂಡ್ ವರ್ಕ್ ಅಂತ ಸಿನಿಮಾ ಮೂಲಕ ಪೊಲಿಟಿಷಿಯನ್ಗೆ ಹೋಗೋದು ಅಂತ. ನಾನು ಅದು ಕಲಾವಿದನಾಗಿ ನಾನು ಮಾಡಬೇಕು ಅಂತ ಮನಸ್ಸಿರ್ಬೇಕು ಅಷ್ಟೇ, ನಿಯತ್ತಿರಬೇಕು, ಹೃದಯ ದೊಡ್ಡದಾಗಿರಬೇಕು. ಸ್ಥಾನ ಗೀನ ಯಾವ ಲೆಕ್ಕನೂ ಬರೋಲ್ಲ. ನಿಮ್ಮ ಮನಸ್ಸು ದೊಡ್ಡದಾಗಿದ್ರೆ ನೀವು ಯಾವ ಸ್ಥಾನದಲ್ಲಿದ್ದರೂ ನೀವು ಮಾಡ್ಬೋದು. ಐ ಆಮ್ ಆಲ್ಸೋ ಕ್ಯೂರಿಯಸ್, ಲೈಕ್ ಮನೇಲಿ ಅಪ್ಪನ ಜೊತೆ ಏನು ಡಿಸ್ಕಷನ್ ಸಿನಿಮಾ ನಮ್ಮ ಬಗ್ಗೆ? ಅಪ್ಪ ಜೊತೆ ನಾನು ಮಾತಾಡೋದೇ ಇಲ್ಲ, ಅವ್ರು ನನ್ನ ಜೊತೆ ಮಾತಾಡೋದೇ ಇಲ್ಲ. ನಂದು ಮತ್ತು ಅವ್ರ ಮಧ್ಯದಲ್ಲಿ ಯಾವ ಮಾತುಕತೆನೂ ಆಗಲ್ಲ, ನಾರ್ಮಲ್ ಕಾನ್ವರ್ಸೇಷನ್ಸು ಆಗಲ್ಲ. ವೈ? ನಾವು ಚಿಕ್ಕ ವಯಸ್ಸಿಂದ ಹಂಗೆ ಬೆಳೆದ್ಬಿಟ್ಟಿದ್ದೀವಿ. ಅವ್ರು ನನ್ನ ಹತ್ರ ಜಾಸ್ತಿ ಮಾತಾಡಲ್ಲ, ನಾವು ನಮ್ಮ ತಂದೆ ಯಾರ ಜೊತೆ ಮಾತಾಡಲ್ಲ ಮನೆಯಲ್ಲಿ. ಯಾರು ನನ್ನ ಅಕ್ಕ ಬಿಟ್ಟರೆ ಅವ್ರು ಯಾರ ಜೊತೆ ಜಾಸ್ತಿ ಮಾತಾಡಲ್ಲ. ಸೊ he knows that there's a movie called Cult coming? ಗೊತ್ತು, ಅಲ್ಲಿ ಇಲ್ಲಿ ಪ್ರಮೋಷನ್ಸ್ ಅದಿದ್ದೆಲ್ಲ ನೋಡ್ತಿರ್ತಲ್ಲ, ವೀಡಿಯೋಸ್ ಎಲ್ಲ ನೋಡ್ತಾರೆ, ಬಟ್ ಏನು ಮಾತಾಡಲ್ಲ, ಕೇಳೋದು ಇಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಅವ್ರು ತುಂಬ ನಂದು ಫ್ರಮ್ ದ ಡೇ ಬಿಗಿನಿಂಗ್ ಆಫ್ ಮೈ ಕರಿಯರ್ ಅವತ್ತೇ ಹೇಳ್ಬಿಟ್ರು, ಏನೋ ಹೋಗ್ತಿದ್ಯಾ ಇಷ್ಟಪಟ್ಟು ನಿನ್ನ ಇಷ್ಟ, ಬಟ್ ನನ್ನ ಕಡೆಯಿಂದ ಒಂದು ಪೈಸೆ ಸಪೋರ್ಟ್ ಇರಲ್ಲ ನಿಮಗೆ, ನೀನು ಏನು ಮಾಡ್ಕೊತೀಯ ಅದು ನಿಂಗೆ ಬಿಟ್ಟಿದ್ದು. But is there no kind of advice from him? ನನಗೆ ಚಾಲೆಂಜ್ ಅದು ಇಲ್ಲಿ ಎರಡು, ಒಂದು ನನ್ನ ಫ್ಯಾಮಿಲಿನೂ ಪ್ರೂವ್ ಮಾಡ್ಕೊಳ್ಬೇಕು, ಒಂದು ಕರ್ನಾಟಕ ಜನಕ್ಕೂ ನಾನು ಪ್ರೂವ್ ಮಾಡ್ಕೊಳ್ಬೇಕು. ನನ್ನ ಒಬ್ಬಂದೇ ಹೋರಾಟ. ನೀವು ಹೇಳ್ತೀರಾ ನೀವು ಮಾತಾಡೋದೇ ಇಲ್ಲ ಅಂದರೆ ಈ ನಾರ್ಮಲ್ ಕಾನ್ವರ್ಸೇಷನ್ನು ಇಲ್ವಾ? ನಿಮ್ಮ ಭಯ ಪಡ್ತೀರಾ? ಇಲ್ಲ, ಹಾಗಂತೇನಿಲ್ಲ, ಕಮ್ಮಿ ಮಾತುಕತೆ ಕಮ್ಮಿ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಮಾತ್ರ ನಾನು ಅವ್ರಿಗೆ ಫೋನ್ ಮಾಡ್ತೀನಿ, ಇಲ್ಲಾಂದರೆ ಅವ್ರಿಗೆ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದರೆ ಅವ್ರಿಗೆ ಫೋನ್ ಮಾಡ್ತಾರೆ. ಮ್ಯಾಕ್ಸಿಮಮ್ 1-2 ನಿಮಿಷ ಹೆಚ್ಚು ಫೋನಲ್ಲಿ ಮಾತಾಡೋದು. ಅವ್ರಿಗೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡಬೇಕು, ಅವ್ರ ಕತೆಗಳಲ್ಲೆಲ್ಲ ಕೇಳಲ್ಲ, ಏನಕ್ಕೆ ಯಾಕೆ ಎಂತ ಅಷ್ಟೇ. ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅಷ್ಟೇ. ಅಷ್ಟೇ. ವೆರಿ ಇಂಟ್ರೆಸ್ಟಿಂಗು. ಅಂದರೆ ನಾವೆಲ್ಲ ಬೆಳೆದು ಬಂದಿರೋದು ಬೇರೆ ಥರ ಅಲ್ಲ, ಸಾಯಂಕಾಲ ಆದರೆ ಅಮ್ಮ ಅಪ್ಪ ಅಂತಿದ್ದೀವಲ್ಲ, ದಟ್ ಈಸ್ ಅಷ್ಟೇ. ನಾನಿಲ್ಲ, ಅಮ್ಮ ಜೊತೆ ಕ್ಲೋಸ್ ಇದ್ದೀನಿ, ಬಟ್ ಅಪ್ಪ ಜೊತೆ ಇಲ್ಲ. ಸೊ ಆಲ್ ಇಂಡಿವಿಜುವಲ್ ಡಿಸಿಷನ್ಸ್ ಇನ್ ಯೋರ್ ಲೈಫ್? ಇಂಡಿವಿಜುವಲ್ ಡಿಸಿಷನ್ಸ್. ಸೊ ಯಾರ್ದು ಗೈಡೆನ್ಸ್ ಇಲ್ಲ. ಇಟ್ ವಾಸ್ ಯುವರ್ ಪ್ಯಾಷನ್. ವೆನ್ ಡಿಡ್ ದಿಸ್ ಪ್ಯಾಷನ್ ಕಮ್? ಚಿಕ್ಕ ವಯಸ್ಸಿಂದನೂ ಇತ್ತು ನನಗೆ ಆ್ಯಕ್ಟಿಂಗ್ ಅನ್ನೋದು. ಹೌದು, ಧೈರ್ಯವಾಗಿ ಮನೇಲಿ ಹೇಳಿದ್ದು 2014 ಅವ್ರು ಬೇಡ ಅಂದ್ಬಿಟ್ರು. ಆದರೂ ಕೂಡ 2015 ನಾನು ಫುಲ್ ಫ್ಲೆಜ್ಜು ಇಳಿದ್ಬಿಟ್ಟೆ. ಅಂದರೆ ಆಡಿಷನ್ಸು ಹೋಗ್ಬಿಟ್ಟು ಡೈರೆಕ್ಟರ್ಸ್ನ ಭೇಟಿ ಆಗೋದು, ಕತೆಗಳು ಕೇಳೋಕ್ಕೆಲ್ಲ ಶುರು ಮಾಡಿಬಿಟ್ಟೆ. ಸೊ ನಿಮ್ಮ ಮನೆಯಿಂದನೇ ರೆಡ್ ಕಾರ್ಪೆಟ್ ಇಲ್ಲ ಅನ್ನಿ? ಇಲ್ಲ ಸರ್, ನಮ್ಮ ಮನೆಗೆ ನೀನು ಎಷ್ಟು ಜನ ಸಿನಿಮಾನೇ ನೋಡಿಲ್ಲ, ನನ್ನ ತಾಯಿನೂ ನೋಡಿಲ್ಲ ಇವತ್ತವರೆಗೂ. ಬನಾರಸ್ ಸಿನಿಮಾನ ಜನ ಸಪೋರ್ಟ್ ಮಾಡ್ತಾರೆ ಅಷ್ಟೇ, ಅವ್ರು ಕೈ ಹಿಡಿತಾರೆ ಬಿಡಿ. ನಿಮ್ಮ ಆ್ಯಕ್ಟಿಂಗ್ ಅಂದರೆ ನಿಮ್ಮ ಪ್ಯಾಷನ್ ಹೆತ್ತು ತಂದೆ ತಾಯಿ, ಅವ್ರು ಸಾಕೋ ತಂದೆ ತಾಯಿ. ಹೌ ಅಂದರೆ ಚಾಲೆಂಜ್ ಅಂದರೆ ನಾನು ಈ ಡಾರ್ಕರ್ ಶೇಡ್ ರೋಲ್ ಮತ್ತು ಈ ಸ್ವೀಟ್ ಬಾಯ್ ಕ್ಯಾರೆಕ್ಟರ್ ಅದ್ರ ಮಧ್ಯೆ ಒಂದು ಎಕ್ಸ್ಟ್ರೀಮ್ಸ್ ಇರುತ್ತಲ್ಲ, ಯು ಹ್ಯಾವ್ ಟು ಹ್ಯಾಂಡಲ್ ದ್ಯಾಟ್. ಇಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಯುವರ್ ಮೈಂಡ್. ಎಲ್ಲೋ ಒಂದು ಕಡೆ ಪರ್ಸನಲ್ ಆಗಿ ನಿಮಗೆ ಡಿಸ್ಟರ್ಬ್ ಆಗ್ತಾಯಿತ್ತಾ ಈ ಥರ? ಖಂಡಿತ ಆಗ್ತಾಯಿತ್ತು, ತುಂಬ ಖಂಡಿತ ಆಗ್ತಾಯಿತ್ತು. ಏನಕ್ಕಂದರೆ ವಾಯ್ಸೇ ಬೇರೆ, ಬಾಡಿ ಲ್ಯಾಂಗ್ವೇಜೇ ಬೇರೆ, ಹಾರ್ಶಾಗಿ ನನ್ನ ಕ್ಯಾರೆಕ್ಟರ್ ಇದು, ಅದು ತುಂಬ ಹಾರ್ಶಾಗಿ ನಾನು ಬಿಹೇವ್ ಮಾಡಬೇಕು. ನನ್ನ ನೇಚರೇ ಹಾಗೆ ಆಗೋಗ್ಬಿಟ್ಟಿರುತ್ತೆ. ಕೆಲವೊಂದು ಇನ್ಸಿಡೆಂಟ್ ನನ್ನ ಜೀವನದಲ್ಲಿ ಆ ಘಟನೆ ನಡೆದಾಗ ನಾನು ಹಂಗೆ ಕಲ್ಲು ಮನಸ್ಸಾಗೋಗ್ಬಿಟ್ಟಿರ್ತೀನಿ. ಸೊ ಅಕ್ಕಪಕ್ಕ ಏನು ಇಮೋಷನ್ಸ್ ನನಗೆ ವರ್ಕ್ ಆಗಲ್ಲ. ಸೊ ಆ ಟೈಮ್ ಆ ಥರ ಇದ್ದಾಗ ಮತ್ತೆ ಈ ಥರ ಲವ್ ಕಡೆ ತಿರುಗಿದಾಗ ಸೊ ತುಂಬ ಮೆಂಟಲಿ ತುಂಬ ನನಗೆ ಇದಾಗ್ತಾಯಿತ್ತು. ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಶೂಟಿಂಗ್ ಪ್ಯಾಕಪ್ ಆಯಿತು ಅಂದರೆ ನಾಳೆ ಏನಂತ ಅವ್ರ ಹತ್ರ ಕೇಳ್ಕೊಂಡ್ಬಿಡ್ತಿದ್ದೆ, ನಾಳೆ ಏನೇನು ಸರ್ ನಾವು ಶೂಟ್ ಮಾಡ್ತಿದ್ದೀವಿ, ಈ ಕ್ಯಾರೆಕ್ಟರ್ದ ಇಲ್ಲ ಈ ಕ್ಯಾರೆಕ್ಟರ್ದ, ఎందుకంటే ನಾನು ಮೆಂಟಲಿ ಪ್ರಿಪೇರ್ ಆಗೋಕ್ಕೆ. ಬಟ್ ಫಾರ್ ಅ ಪರ್ಸನ್ ಹೂಸ್ ನೆವರ್ ಇನ್ ಲವ್, ಇದಕ್ಕೆ ಇದೇನು ಎಫೆಕ್ಟ್ ಆಗಬೇಕು ನಿಮಗೆ? ನೀವು ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಲವ್ ಮಾಡಬೇಕು ಅಂತ ಏನು ಸೆನ್ಸ್ ಆಫ್ ಹ್ಯೂಮರ್ ಇರಬೇಕು ನನಗೆ ಅಷ್ಟೇ. ವಾಟ್ ಐ ಪರ್ಸ್ನಲಿ ಫೀಲ್, ನನಗೆ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ. ಸೊ ನೀವು ಲವ್ವೇ ಮಾಡಿದ್ರೇ ನೀವು ಲವ್ ಪಾತ್ರ ಮಾಡೋಕ್ಕೆ ಅಂದರೆ ಅದು ಸುಳ್ಳು. ಕೊಲೆ ಮಾಡೋ ಸಿನ್ಗೆ ಕೊಲೆ ಮಾಡೋ ಅಲ್ಲ, ಅವ್ರು ಹೇಳ್ತಾ ಇದ್ರಲ್ಲ ನನಗೆ ಎಫೆಕ್ಟ್ ಆಗ್ತಾ ಇತ್ತು ಅಂತ. ಲವ್ ಮಾಡದೇ ಇರೋರು ಎಫೆಕ್ಟ್ ಮೆಂಟಲಿ ಎಫೆಕ್ಟ್ ಆಗುತ್ತೆ ಲವ್ ಇಂದ ಅಲ್ಲ. ಅಂದ್ರೆ ಆ ಶೇಡ್ ಮಾಡ್ಬೇಕು, ಈ ಶೇಡ್ ಮಾಡ್ಬೇಕಾ ಅಂತ. ಇವನ್ ಡಬ್ಬಿಂಗ್ ಕೂಡ ಅವ್ರು ಬನಾರಸ್ ಮಾಡಿ ಈ ಸಿನಿಮಾಗೆ ಡಬ್ಬಿಂಗ್ ಮಾಡಿದ್ದಾರೆ. ಪಾತ್ರಗಳು ಏನು ಶೇಡ್ಸ್ ಇದೆ, ವಾಯ್ಸಲ್ಲೂ ಅದೇ ಥರ ಆಟ ಆಡಿರೋದು. ಓಕೆ, ಯು ಟುಕ್ ಎಕ್ಸ್ಟ್ರಾ ಕೇರ್ ವೈಲ್ ಡಬ್ಬಿಂಗ್ ಆಲ್ಸೋ? 100%. ಯು ಪ್ರಾಕ್ಟಿಸ್ಡ್? ಹೌದು, ನಾನು ಫಿಕ್ಸ್ ಆಗಿದೆ ಈ ಸಿನಿಮಾಗೆ ಹೆಂಗಾದರೂ ಮಾಡಿ ನಾನೇ ಡಬ್ ಮಾಡಬೇಕು ಅಂತ ಹೇಳಿ. ರೊಮ್ಯಾನ್ಸು, ಕಾಮಿಡಿ, ಆ್ಯಕ್ಷನ್ನು, ದಿಸ್ ಆರ್ ದ ಸೇಮ್ ಥೀಮ್ಸ್ ಇನ್ ಎವ್ರಿ ಫಿಲ್ಮ್. ಅಂದರೆ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಹೇಗಿದೆ ಅಂತ? ಎಮೋಷನ್ಸ್ ಈ ಸಿನಿಮಾದಲ್ಲಿ ಮೇಜರ್ ಪಾರ್ಟ್ ಬಂದ್ಬಿಟ್ಟು ಎಲ್ಲರೂ ಏನು ಅನ್ಕೊಳ್ತಿದ್ದಾರೆ, ಕಲ್ಟ್, ಲವ್, ಸಿಗರೇಟ್ ಇದ್ರ ಬಗ್ಗೆ ಮಾತಾಡ್ತಿದ್ರು. ಆ್ಯಕ್ಚುಲಿ ಮೇಯ್ನ್ ಬಂದು ಎಮೋಷನ್. ಅದು ನೀವು ಅವತಾರ್ ನೋಡಿ
ಆ್ಯನಿಮಲ್ ನೋಡಿ, ಇನ್ನೊಂದು ನೋಡಿ, ಮತ್ತೊಂದು ನೋಡಿ, ಯಾವ ಸಿನಿಮಾ ನೋಡಿದ್ರು ಫೈನಲಿ ವರ್ಲ್ಡ್ ವೈಡ್ ಗ್ಲೋಬಲ್ ವಿ ಆರ್ ಆಲ್ ಹ್ಯೂಮನ್ಸ್, ಫೈನಲಿ ವರ್ಕ್ ಆಗೋದೇ ಎಮೋಷನ್. ಆ ಎಮೋಷನ್ನ ಇವತ್ತಿನ ಜನ್ರೇಷನ್ಲಿ ಯಾವ ಥರ ಹೇಳಬೇಕು ಅನ್ನೋ ರೀತಿಲಿ ಪ್ರಯತ್ನ ಪಟ್ಟಿದ್ದು ಹೊಸ ಸ್ಕ್ರೀನ್ ಪ್ಲೇ, ನರೇಷನ್, ರೈಟಿಂಗ್ ಅಷ್ಟೇ. ಬಟ್ ಫೈನಲಿ ಏನು ಕವಲೆ ರಚಿತಾರಾಮ್ ಅವ್ರು ಹತ್ರ ಫೈನಲಿ ಎಮೋಷನ್ ಅಷ್ಟೇ. ಎಮೋಷನ್ನೇ ಅಲ್ಟಿಮೇಟ್. ಫೈನಲ್ ನೀವು ಕೂತ್ಕೊಂಡು ಏನು ಎಂಜಾಯ್ ಮಾಡಿ, ಏನು ವಿಜುವಲ್ ಹೊಡೆದು, ಏನು ಕ್ಲಾಪ್ ಮಾಡಿದ್ರು ಫೈನಲ್ ಕಣ್ಣಲ್ಲಿ ನೀರು ತುಂಬ್ಕೊಂಡು ಎದುರಾಗ್ತೀರಾ, ಅದು ಫೀಲ್ ನಾವು ಕೊಟ್ಟು. ಐ ಯು ಸ್ಟಿಲ್ ಇನ್ ದ ಹ್ಯಾಂಗ್ ಓವರ್ ಆಫ್ ಕಲ್ಟ್ ದಟ್ ಕ್ಯಾರೆಕ್ಟರ್? ಇಲ್ಲ, ಬಿಕಾಸ್ ನೆಕ್ಸ್ಟ್ ಫಿಲಮ್ಗೂ ನೀವು ರೆಡಿ ಆಗಬೇಕಲ್ಲ. ರೆಡಿ ಆಗಿದ್ದೀನಿ ಆಲ್ರೆಡಿ. ಸೊ ಅದ್ರ ಬಗ್ಗೆ ಹೇಳಿ. ಯಾಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ಬಟ್ ಸದ್ಯಕ್ಕೆ ಕಲ್ಟ್ ಆದಮೇಲೆ ಅದು. ನೀವು ಚಿಕ್ಕಣ್ಣನ ಜೊತೆನೂ ಕೆಲಸ ಮಾಡಿದ್ದೀರ, ಬಟ್ ಡಿಡ್ ಝಯದ್ ಇನ್ ಎನಿವೇ ಗಿವ್ ದಟ್ ನ್ಯೂ ಎಡ್ಜ್ ಟು ಹಿಸ್ ಕ್ಯಾರೆಕ್ಟರ ಈ ಫಿಲಮ್ಗೆ? ಆ ಥರ ಏನಾದರೂ ಡಿಡಿ ಯು ಥಿಂಕ್ ಅಂದರೆ ಓಕೆ ನಾನೇನೋ ಅಂದ್ಕೊಂಡೆ, ಬಟ್ ಡಿಡ್ ಯು ಹೆಸಿಟೇಟ್ ಈವನ್ ಡೈರೆಕ್ಟ್ರಾಗಿ ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ನಿಮಗೂ ಒಂದು ಹೆಸಿಟೆನ್ಸಿ ಇತ್ತಾ ಹೇಗೆ ಮಾಡಲಿ ಇವ್ರನ್ನ? ಬಿಕಾಸ್ ಫಸ್ಟು ನೀವು ಇಲ್ಲ ಆ ಹೆಸಿಟೇಷನ್ ಯಾವತ್ತಿಲ್ಲ. ಬಿಕಾಸ್ ಅವ್ರು ಆಗ್ಲೇ ಬನಾರಸ್ ನೋಡ್ಬಿಟ್ಟಿದ್ರು. ಬನಾರಸ್ ನೋಡಿದ್ದೆ ನಾನು, ಆಮೇಲೆ ಆಲ್ರೆಡಿ ಪರಿಚಯ ಇದ್ವಿ ನಾವು, ಕ್ಲಾರಿಟಿ ಇತ್ತು. ಸುಳ್ಳು ಅವ್ರಿಗೆ ಹೆಸಿಟೇಷನ್ ಇತ್ತು. ಯಾವ ಹೆಸಿಟೇಷನ್ ಇತ್ತು ನಿಮ್ಗಿತ್ತು, ಇವ್ರು ಈ ಕ್ಯಾರೆಕ್ಟರ್ನ ಹೆಂಗೆ ಮಾಡ್ತಾರೋ ಹಂಗೆ ಹಿಂಗೆ ಇತ್ತು. ಅಲ್ಲಲ್ಲ ಹೆಂಗ್ ಮಾಡ್ತಾರೋ ಅಂತ ಅಲ್ಲ, ಮಾಡ್ತಾರೋ ಅನ್ನೋ ಅಷ್ಟು ಡೌಟ್ ಇದೆ. ನಾನು ಬರಿತಾನೆ ಇರಲಿಲ್ಲ ಈ ಪಾತ್ರ ಒಂದು ಅಲ್ಲ, ಬಟ್ ಸ್ಟಿಲ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅದೊಂದು ಭಯ ಇತ್ತು ಅವ್ರಿಗೆ. ಆದ್ರೆ ನಾನ್ ಮಾಡಿಸ್ತೀನಿ ಅನ್ನೋದು ನನಗೆ ಜಾಸ್ತಿ ನಂಬಿಕೆ ಅದಿತ್ತು ಅವ್ರಿಗೆ ಸಿಕ್ಕಾಪಟ್ಟೆ. ನಾನು ಯಾರೇ ಕೊಟ್ಟರು ನಾನು ಮಾಡ್ತೀನಿ. ಯಾಕಂದ್ರೆ ಹೊಸಬ್ರಿಗೆ ಮಾಡಿಸಿ ಕೆಲಸ ನನಗೆ ಅಭ್ಯಾಸ ಇತ್ತು, ಯಾರು ಬಂದ್ರು ನಾನು ಯಾಕೆ ಮಾಡಿಸ್ಬಲ್ಲ ಅನ್ನೋದು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಇವ್ರು ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ ಅನ್ನೋ ಕ್ಲಾರಿಟಿ ಇರಲಿಲ್ಲ ನನಗೆ. ಅದು ರಿಜಿಸ್ಟ್ರೇಷನ್ ಅಲ್ಲ, ಅದು ಕ್ಲಾರಿಟಿ ಇರಲಿಲ್ಲ. ಆದ್ರೆ ಅವ್ರು ಚೆನ್ನಾಗಿ ಮಾಡ್ಬಿಟ್ರೆ ನನಗೆ ಈಸಿ ಆಗೋಯ್ತು ಅಷ್ಟೇ ಅದು. ಓಕೆ ವಾಸ್ ದೇರ್ ಎನಿ ಸೆಟ್ ಮೂಮೆಂಟ್ಸ್ ಅಂದರೆ ಎಲ್ಲರಿಗೂ ಒಂದು ಇದು ಮೆಮೊರಿ ಆಗಿ ಉಳಿದಿರುತ್ತೆ ಅಂತ ನಿಮ್ಮಲ್ಲಿ ಆ ಥರ ಏನಾದರೂ? ಏನಿಲ್ಲ, ಅಯ್ಯೋ ಶಿವನೇ ಸಾಂಗ್ ಶೂಟಿಂಗ್ ಒಂದೇ ಮೆಮೊರಿ ಅಂತ ಹೇಳ್ಬೋದು. ಆಮೇಲೆ ಪ್ರೀ ಇಂಟರ್ವಲ್ ಬ್ಲಾಕು ನಾವು ಒಂದು ಸೆಟ್ಟಲ್ಲಿ ಶೂಟ್ ಮಾಡುವಾಗ ಇದೆ ಡಿಸೆಂಬರ್ ಜಾನ್ವರಿ ಟೈಮಲ್ಲಿ. ಇಟ್ ವಾಸ್ ವೆರಿ ಕೋಲ್ಡ್. ಸೊ ಆ ಟೈಮಲ್ಲಿ ನಾನು ಪೇಜ್ ಕಟ್ಲೆ ಡೈಲಾಗ್ಸ್ ಹೇಳೋದು ಒಂದು ಸ್ವಲ್ಪ ಕಷ್ಟ ಆಯಿತು. ಅಷ್ಟು ಬಿಟ್ಟರೆ ಆ ಚಳಿಲಿ ಡೈಲಾಗ್ ಹೇಳೋಕ್ಕೆ ಕಷ್ಟ ಅಲ್ಲ, ಆ ಚಳಿಲಿ ಅಷ್ಟು ಮಾತಾಡೋದಕ್ಕೆ ಒಂದು ಸ್ವಲ್ಪ ತೊದಲ್ತು ಅಷ್ಟೇ. ಬಿಟ್ಟರೆ ನಿಮಗೆ ಸರ್ ನಿಮಗೆ ತುಂಬ ಮೂಮೆಂಟ್ಸ್ ಇರುತ್ತಲ್ಲ ಆ ಥರ? ತುಂಬ ಇದೆ ಮಾತ್ರ. ಫೈಟ್ಸ್ ಆಗ್ಬೋದು. ಏನಂದ್ರೆ ನಾನು ಯಾವತ್ತೂ ಆ ಥರ ಪ್ರಾಕ್ಟೀಸು ಮಾಡಲಿಲ್ಲ, ನನಗೆ ಟ್ರೈನಿಂಗು ಆ ಥರ ಯಾರೂ ಕೊಟ್ಟೂ ಇಲ್ಲ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡೋದೇ ಬೇರೆ, ಸಿನಿಮಾಲಿ ಆಗೋದೇ ಬೇರೆ. ಸೊ ತುಂಬ ಇದೆ ಮೂಮೆಂಟ್ಸು. ಯಾರು ನಿಮ್ಗೆ ಇನ್ಸ್ಪಿರೇಷನು ಈ ಥರ ದಿನ ಓಕೆ ಹ್ಯಾವ್ ಟು ಡೂ ದಿಸ್, ಹ್ಯಾವ್ ಟು ಡೂ ದಟ್ ಅಂತ? ಅಂದರೆ ಎಲ್ಲರನ್ನೂ ಬೇಡ ಬೇಡ ಅಂದದನ್ನೇ ನೀವು ಮಾಡಬೇಕು ಅಂತ, ಆ್ಯಕ್ಟಿಂಗೇ ಇರಬೇಕು ಅಂತ ಯಾರು ನಿಮ್ಮ ಇನ್ಸ್ಪಿರೇಷನ್? ಬಿಕಾಸ್ ಯಾರು ನಿಮ್ಗೆ ಇನ್ಸ್ಪೈರ್ ಆಗ್ತಾಯಿಲ್ಲ ಮನೇಲಿ. ಅಂದರೆ ಮೋಸ್ಟ್ಲಿ ನಮ್ಮ ತಂದೆ ತಾಯಿನೇ ಅನ್ಕೊತೀನಿ ನಾನು. ಐ ಆಮ್ ಜಸ್ಟ್ ಗೆಟಿಂಗ್ ಸೋ ಇನ್ವಾಲ್ವ್ ವಿತ್ ದಿಸ್ ಲೈಫ್ ನಾವು, ಲೈಕ್ ಏನಕ್ಕೆ ಇದಾಗ್ತಾ ಇದೆ ಅಂತ. ಒಂದು ದಿವಸ ಅಪ್ಪಂಗೆ ಬಂದು ಹೇಳಿದರೆ ಆಯಿತು ನಾನು ಸ್ವಲ್ಪ ನಿಮ್ಮ ಮಗನ ಕಡೆ ಒಂದು ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದರೆ ಮಾಡ್ತಾರಾ? ಗೊತ್ತಿಲ್ಲ, ಹೇಳಿ ನೋಡಿ. ಅವ್ರಿಗೆ ಇಷ್ಟ ಇಲ್ಲ ಪರ್ಸ್ನಲಿ ಅಷ್ಟೇ. ಅಂದರೆ ಸಿನಿಮಾ ಅಂದ್ರೆ ಇಷ್ಟ ಇಲ್ಲ ಸಿನಿಮಾ ಫೀಲ್ಡ್ಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಸಿನಿಮಾ ಎಲ್ಲ ನೋಡ್ತಾರೆ ನಮ್ಮ ಮನೇಲಿ, ಆ ಥರ ಏನಿಲ್ಲ. ಬಟ್ ಸಿನಿಮಾ ಫೀಲ್ಡ್ಗೆ ನಾನು ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೆ ರಾಜಕೀಯ ಬರೋಕ್ಕೂ ಅವ್ರಿಗೆ ಇಷ್ಟ ಇಲ್ಲ. ನಾವು ಚಿಕ್ಕ ವಯಸ್ಸಿಂದ ಅವ್ರು ನಮ್ಗೆ ಹೇಳ್ಬಿಟ್ರು ಮನೆ ಬಿಸ್ನೆಸ್ ಆರಾಮಾಗಿ ಮಾಡ್ಕೊಂಡು ಇಲ್ಲ ಬೇರೆ ಬಿಸ್ನೆಸ್ ಏನು ಮಾಡ್ತೀವಿ ಮಾಡೋ, ಆರಾಮಾಗಿರು ಅಂತ ಹೇಳಿ. ಯಾಕೆ ಅವರೊಬ್ಬರೇ ಲಾಸ್ಟ್ ಪೊಲಿಟಿಷಿಯನ್ ಹಾಗಂತಲ್ಲ, ಮೆಂಟಲ್ ಟಾರ್ಚರ್ ನಾನು ತಡೆದಿರೋದಷ್ಟು ನಿಂಗೆ ಬೇಡ. ಆಮೇಲೆ ನನ್ನ ಜೀವನದಲ್ಲಿ ತುಂಬ ಘಟನೆಗಳು, ನೋವುಗಳು ನಾನು ನೋಡಿದ್ದೀನಿ. ಈಗೆಲ್ಲ ಸುಖವಾಗಿರಿ, ಆರಾಮಾಗಿರಿ, ಏನಕ್ಕೆ ನಿಮಗೆ ಈ ಪಬ್ಲಿಕ್ ಲೈಫ್ ಬೇಕು? ಅದಕ್ಕೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಈಗ ನಮ್ಮ ತಂದೆ ಏನಿಂದ ನಾರ್ಮಲ್ ಬಟ್ಟೆ ಹಾಕೊಂಡು ಹೊರಟ್ರೆ ವಾಪಸ್ ಸಾಯಂಕಾಲ ಬರ್ತಾರೋ ಗ್ಯಾರಂಟಿ ಇಲ್ಲ. ಒಂದು ತಿಂಗಳ ಮೇಲೂ ಬರ್ಬೋದು, ಇಲ್ಲ ಸಾಯಂಕಾಲನೂ ಬರ್ಬೋದು, ಇಲ್ಲ 1 ಅವರ್ ಬಿಟ್ಕೊಂಡು ಬರ್ಬೋದು. ಸೊ ಅದನ್ನು ನಾವು ಕಣ್ಣಲ್ಲಿ ನೋಡಿದ್ದೀವಿ. ಸೊ ಅದನ್ನು ಅವರು ನನ್ನ ಲೈಫಲ್ಲಿ ಆಗೋದು ಬೇಡ ಅಂತೇಳಿ ಅವ್ರ ಅಭಿಪ್ರಾಯ. ಪ್ರೊಟೆಕ್ಟಿವ್ ಫಾದರ್ 100%. ಓಕೆ, ಒಂದು ಖುಷಿ ವಿಚಾರ ಅಂದರೆ ದ ಲಾಟ್ ಆಫ್ ಥಿಂಗ್ಸ್ ಯು ಕ್ಲಾರಿಫೈಡ್ ಥ್ರೂ ದಿಸ್ ಇಂಟರ್ವ್ಯೂ. ನೀವೇನು ನೋಡ್ತೀರಾ ಅದು ಅಲ್ಲ ಫಿಲಮ್. ಓಕೆ, ಪೋಸ್ಟರ್ಸ್ ಡಸಂಟ್ ಜಡ್ಜ್, ವಿ ಕಾಂಟ್ ಜಡ್ಜ್ ಅಬೌಟ್ ದ ಮೂವಿ ಕಂಟೆಂಟ್ ಅಂತ. ಬಟ್ ನಿಮ್ಮ ಪ್ರಕಾರ ಆಡಿಯನ್ಸು ಕಲ್ಟ್ ನೋಡೋಕ್ಕೆ ಏನಕ್ಕೆ ಬರಬೇಕು ಅಂತ ನೀವು ಹೇಳೋದಾದರೆ ಏನು? ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಒಳ್ಳೆ ಫೈಟ್ಸ್ ಇದೆ, ಒಳ್ಳೆ ಹಾಡುಗಳು ಇದೆ. ಇದೆಲ್ಲ ಪಕ್ಕಕ್ಕಿಟ್ಟು ಕೂಡ ಈ ಇನ್ಸಿಡೆಂಟ್ ನನ್ನ ಪಾತ್ರ ಏನಿದೆಯೋ, ನನ್ನ ಜೀವನದಲ್ಲಿ ಏನು ನಡೆದಿದೆಯೋ, ಇಲ್ಲ ಇವಳ ಜೀವನದಲ್ಲಿ ಏನು ನಡೆದಿಲ್ಲ, ರಚಿತಾರಾಮ್ ಅವ್ರದ್ದು ಜೀವನದಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆಯೋ ಈ ಸಿನಿಮಾದಲ್ಲಿ, ಪ್ರತಿಯೊಬ್ಬರು ಕೂಡ ನಾನು 99% ಅಂತ ಹೇಳಲ್ಲ, 100% ಅಂತಲೇ ಹೇಳ್ಬೋದು, ಅವ್ರ ಜೀವನದಲ್ಲಿ ನಡೆದಿರುತ್ತೆ. ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾರೆ. ನೀವು ಇಮೋಷನ್ಸ್ ಅಂತ ಹೇಳಿದ್ರೆ, ಇಮೋಷನ್ಸ್ ನಿಮ್ಮ ಪ್ರಕಾರ ಏನು ಅಂತ
ನನ್ನ ಪ್ರಕಾರ ಇಮೋಷನ್ಸ್ ಇಸ್ ಫಿಯರ್. ಇಮೋಷನ್ಸ್ ಎಲ್ಲಿಗೆ ಬರುತ್ತೆ? ಭಯ. ನಾನು ಇವನ್ನ ಕಳ್ಕೊಳ್ತೀನಿ, ಇದು ನನ್ನಿಂದ ಅಂದರೆ ಇದು ದೂರ ಆಗ್ತಿದೆ ನನ್ನಿಂದ, ಅಲ್ಲೇ ಇಮೋಷನ್ಸ್ ಬರೋದು. ದಟ್ ಯು ಸ್ಟಡಿಡ್ ಅ ಲಾಟ್. ಅದಕ್ಕೆ ನಾನು ಯಾರ ಹತ್ರನೂ ಅಷ್ಟು ಹತ್ತಿರ ಆಗಲ್ಲ. ಈಗ ನೋವೇ ಬೇಡ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ, ಏನಕ್ಕೆ ಬೇಜಾರು ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ನೆಗೆಟಿವ್ ವೇಲಿ ಯೋಚನೆ ಮಾಡ್ತೀನಿ. ಹೇಗಂದರೆ ನೆಗೆಟಿವ್ ಆದರೆ ಅಂದ್ಕೊಂಡಿದ್ದ ಥರನೇ ಆಗೋಯ್ತಲ್ಲ ಬಿಡು ಅಂತ ನಾನು ತಲೆಯಲ್ಲಿ ಫಿಕ್ಸ್ ಆಗಿರ್ತೀನಿ. ಪಾಸಿಟಿವ್ ಇದ್ರೆ ಖುಷಿ ಆಗುತ್ತೆ ಮನಸ್ಸಿಗೆ. ಇದೊಂಥರ ಮೈನಸ್ ಪ್ಲಸ್ ಮೈನಸ್, ನೆಗೆಟಿವ್ ಮ್ಯಾನಿಫೆಸ್ಟೇಷನ್. ಮೈನಸ್ ಇಂಟು ಮೈನಸ್ ಇಸ್ಕಲ್ ಟು ಪ್ಲಸ್ ಅಂತಾರ ಏನೋ ಆ ಥರ ನನ್ನ ಆ ಥರ. ಸೊ ಪ್ರತಿಯೊಬ್ಬರು ಈ ಕಥೆನ ಅವ್ರ ಲೈಫಲ್ಲಿ ಆ ಘಟನೆ ನಡೆದಿರುತ್ತೆ. 100% ಡ್ಯಾಮ್ ಶೋರ್ ಅಬೌಟ್ ಇಟ್. ನಿಮ್ಮ ವೆನ್ ಯು ಆರ್ ಸ್ಮಾಲ್, ಇಲ್ಲ ಒಂದು ನೀವು ಕಾಲೇಜಲ್ಲಿ ಇದ್ದಾಗ ಇರ್ಬೋದು, ಇಲ್ಲ ನಿಮ್ಮ ಡಿಗ್ರಿ ಆಗ್ಬೋದು, ಇಲ್ಲ ನಿಮ್ಮ ಮದುವೆ ಆದಮೇಲೆ ಯಾವಾಗಾದರೂ ನಿಮ್ಮ ಲೈಫ್ ಪೀರಿಯಡಲ್ಲಿ ಸ್ಪ್ಯಾನಲ್ಲಿ ಎಲ್ಲೋ ಒಂದು ಕಡೆ ಈ ಇಮೋಷನಲ್ಲಿ ನೀವು ಆ ಪೊಸಿಷನಲ್ಲಿ ನಿಂತಿರ್ತೀರ. ನಿಮ್ಮ ಕ್ಯಾರೆಕ್ಟ್ರು ನೀವೇನು ಮಾಡಿದ್ರೆ ಅದು ನಿಮ್ಮ ಲೈಫಲ್ಲಿ ನಡೆದಿದೆಯಾ? ಹೌದು, ನಡೆದಿದೆ ಇರ್ಬೋದು. ಇಲ್ಲ ಅಂತ ನಾನು ಹೇಳ್ತಲ್ಲ, ಬಟ್ ಬೇರೆ ಪರ್ಸ್ಪೆಕ್ಟಿವ್. ಲವ್ ಅಂದರೆ ಏನು ಹುಡುಗಿ ಜೊತೆ ಮಾಡ್ಬೇಕಂತಿದೆಯಾ? ಅದು ನಾವು ಹೆತ್ತು ತಂದೆ ತಾಯಿಗೂ ಮಾಡೋಕ್ಕಾಗಲ್ವಾ, ಕಸಿನ್ಸ್ಗೂ ಮಾಡೋಕ್ಕಾಗಲ್ಲ, ಸಿಸ್ಟರ್ಗೂ ಮಾಡೋಕ್ಕಾಗಲ್ಲ, ನನ್ನ ಸಿಸ್ಟರ್ ಮಗಳಿಗೂ ಮಾಡೋಕ್ಕಾಗಲ್ವಾ, ನನ್ನ ಫ್ರೆಂಡ್ಸ್ಗೂ ಮಾಡೋಕ್ಕಾಗಲ್ವಾ? ಎಲ್ರಿಗೂ ಮಾಡ್ಬೋದು. ಬಟ್ ಪ್ರಪಂಚದಲ್ಲಿ ಲವ್ ಅಂದರೆ ಏನು? ಹುಡುಗಿ ಲವ್ ಅಂದರೆ ಅಲ್ಲ, ಯೂತ್ ಅಲ್ವಾ? ಯೂತಲ್ಲಿ ಅದೇ ಒಂದು ಯಾವುದೋ ಒಂದು ಇದು ಯಾವುದೊಳಗೆ ಅದು ಮೇನೆ ಪ್ಯಾರ್ಕೆ ಅಲ್ಲ, ಏಕ್ ಲಡ್ಕಾ ಲಡ್ಕಿ ಕಬಿ ದೋಸ್ತ್ ನೈ ಬನ್ ಸಕ್ತಿ. ಸೊ ಆ ಟರ್ಮಲ್ಲಿ ಕೇಳಿತಪ್ಪ ಅಷ್ಟೇ. ಐ ವಾಂಟ್ ಯು ಟು ಫಾಲ್ ಇನ್ ಲವ್ ಜಯದ್, ಇಟ್ಸ್ ಫೈನ್, ನೋ ಪ್ರಾಬ್ಲಮ್. ಅಪ್ಪ ಏನು ಕೇಳಲ್ವಲ್ಲ, ಬಿಡು, ಯು ಫಾಲ್ ಇನ್ ಲವ್. Okay, but for Malaika, how important is this film for you? ಸೊ ನೀವು ಹೇಳಿದಾಗೆ ಎಲ್ಲ ಸಿನಿಮಾ ಇಂಪಾರ್ಟೆಂಟ್, ಬಟ್ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ಬೋದು ನಾನು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಅ ವೆರಿ ಸ್ಪೆಷಲ್ ಬಿಕಾಸ್ ನಾನು ಸೆಕೆಂಡ್ ಟೈಮ್ ಅನಿಲ್ ಸರ್ ಜೊತೆ ಕೆಲಸ ಮಾಡ್ತಿರೋದು. ಅದೇನೋ ನನಗೆ ತುಂಬ ಮನೇಲಿ ಆರಾಮಾಗಿ ಅವ್ರ ಜೊತೆ ಇಟ್ಸ್ ಫೀಲ್ಸ್ ಲೈಕ್ ಅ ಹೋಮ್ ಅವ್ರ ಜೊತೆ ನಾನು ಕೆಲಸ ಮಾಡೋದು. ಸೊ ಒಂದ್ಸತಿ ನಿಮಗೆ ಡೈರೆಕ್ಟರ್ ಜೊತೆ, ಹೀರೋ ಜೊತೆ, ಕೋ ಆರ್ಟಿಸ್ಟ್ ಜೊತೆ ಆ ಕಂಫರ್ಟ್ ಲೆವೆಲ್ ಬಂದುಬಿಟ್ರೆ ನಾವು ಸ್ಕ್ರೀನ್ ಮೇಲೆ ಅದನ್ನು ಪೋರ್ಟ್ರೇ ಮಾಡೋದು ತುಂಬ ಈಸಿ ಆಗೋಗುತ್ತೆ. ಸೊ ಕ್ಯಾರೆಕ್ಟರ್ ವೈಸ್, ಆಮೇಲೆ ನನ್ನ ಕ್ಯಾರೆಕ್ಟರ್ಗಿರೋ ತೂಕ ಇರ್ಬೋದು, ಬರವಣಿಗೆ ಇರ್ಬೋದು, ಎಲ್ಲದನ್ನು ಲೆಕ್ಕಕ್ಕಿಟ್ರೆ ಇಟ್ ಈಸ್ ಅ ವೆರಿ ಸ್ಪೆಷಲ್ ಸಿನಿಮಾ. ನನ್ನ ಕರಿಯರ್ಗೆ ಒಂದು ಒಳ್ಳೆ ಸಾಂಗ್ ಕೂಡ ಅಯ್ಯೋ ಶಿವನೇ ಅನ್ನೋದು. ಇವಾಗ ಆಲ್ರೆಡಿ ತುಂಬ ಇಟ್ ಇಸ್ ರೀಚ್ ಮಿಲಿಯನ್ಸ್ ಆನ್ ಯೂಟ್ಯೂಬ್. ಆಮೇಲೆ ನಾವು ಎಲ್ಲೇ ಪ್ರಚಾರಕ್ಕೆ ಹೋದರೂ ನಾವು ಸರ್ ಒಂದು 2 ಸಾಲ ಹೇಳಿದ್ರೆ 4 ಸಾಲ ಆಡಿಯನ್ಸೇ ಹಾಡ್ತಾರೆ, ಅಷ್ಟು ರೀಚ್ ಆಗಿದೆ ಅದು. ಡೆಫಿನೆಟ್ಲಿ ಇಂಪಾರ್ಟೆಂಟ್ ಕೂಡ, ಬಟ್ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವಿ ಟು ಮೈ ಹಾರ್ಟ್. ಓಕೆ, ಡೈರೆಕ್ಟ್ರೆ, ನೀವು ಲ್ಯಾಂಡ್ ಲಾರ್ಡ್ ಜೊತೆ ಬರ್ತಾ ಇದ್ದೀರಾ, ಕಲ್ಟ್. ಹೌದು. ಸೊ ಅದು ಅಂದರೆ ಅಫ್ಕೋರ್ಸ್ ಈಗ ಕನ್ನಡ ಮೋರ್ ದ ಮೇರಿಯರ್ ಅಂತಾರೆ, ಮೋರ್ ಕನ್ನಡ ಫಿಲ್ಮ್ಸ್ ಇಟ್ಸ್ ಗುಡ್ ಫಾರ್ ಅಸ್ ಓನ್ಲಿ, ಬಟ್ ಸ್ಟಿಲ್ ನೀವೇನು ಹೇಳಬೇಕು ಅಂತಿದ್ರಿ? ಈಗ ಅವ್ರ ಸಿನಿಮಾನು ನೋಡಲಿ, ನಮ್ಮ ಸಿನಿಮಾನು ನೋಡಲಿ, ಯಾಕಂದರೆ ಕೆಲವ್ರು ಕೇಳ್ತಾ ಇರ್ತಾರೆ ಈ ಥರ ಕಾಂಪಿಟೇಷನ್ ಅಂತ. ಸೊ ಎಲ್ಲ ಒಂದು ಕಡೆ ಹಿಂಗೆ ಅದೇ ಹೇಳ್ತಲ್ಲ, ಈಗ ಸಿನಿಮಾಕ್ಕೆ ಎಲೆಕ್ಷನ್ ಅಲ್ಲ ಅಂತ ವಿಷಯ. ಒಂದು ಕಡೆ ಎಲ್ಲ ನೋಡ್ತಾ ಇದ್ದೆ ಹಿಂಗೆ ಹೇಳ್ಬೇಕಾರೆ, ಸಿನಿಮಾ ಅನ್ನೋದು ಎಲೆಕ್ಷನ್ ಅಂದರೆ ಒಬ್ಬ ಮನುಷ್ಯಗೆ ಒಂದು ಓಟ್ ಹಾಕಿದ್ರೆ ಇನ್ನೊಂದು ಓಟ್ ಹಾಕಿಲ್ಲ. ಸಿನಿಮಾ ಆಗಲ್ಲ. ಈ ಸಿನಿಮಾನು ನೋಡಿ, ಆ ಸಿನಿಮಾನು ನೋಡಿ, ಅದು ಚೆನ್ನಾಗಿರೋ ಅದನ್ನು ನೋಡಿ, ಇದನ್ನು ಚೆನ್ನಾಗಿರೋ ಇದು ಚೆನ್ನಾಗಿ ನೋಡಿ, ಚೆನ್ನಾಗಿಲ್ಲ ಅಂದರೂ ಪ್ರೋತ್ಸಾಹ ಕೊಡಿ ಎಲ್ಲ ಸಿನಿಮಾಗೂ. ಆದರೆ ನಮ್ಮ ಸಿನಿಮಾ ಚೆನ್ನಾಗಿದೆ, ಯಾಕಂದರೆ ಒಳ್ಳೆ ವಿಷಯನ ತುಂಬ ಹೊಸ ರೀತಿಯಲ್ಲಿ ಹೇಳಿದ್ದೀವಿ ಸಿನಿಮಾನ. ಆಮೇಲೆ ಇದು ನೋಡಿದ್ರೆ ನೀವು ತುಂಬ ದಿನದಲ್ಲಿ ಗುಂಗಲ್ಲಿರ್ತಾರೆ, ಆಮೇಲೆ ನೀವು ಕೂಡ ಹೇಳಿ ಕಳಿಸ್ತೀರ ತುಂಬ ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೋಬೇಡ ಅಂತ ಆಡಿಯನ್ಸ್ಗೆ ಹೇಳ್ತಾ ಇದ್ದೀನಿ. ಅದು ನಾನು ಪ್ರಾಮಿಸ್ ಮಾಡಬಲ್ಲೆ ಆ್ಯಸ್ ಎ ಡೈರೆಕ್ಟರ್. ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಅದ್ಭುತವಾದ ಚಿತ್ರಕಥೆ ಇದೆ, ಸಿನಿಮಾನೇ ಓವರ್ ಆಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ನ ಕಳ್ಕೊಬೇಡಿ ಅಂತ ಹೇಳ್ತೀನಿ ಆಡಿಯನ್ಸ್. ಓಕೆ, ಸೊ ಡೆಫಿನೆಟ್ಲಿ ಅಂದರೆ ಇಂಟರ್ವ್ಯೂ ಮೂಲಕ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ವಾಟ್ ಐ ಸಾ ಇನ್ ಪೋಸ್ಟರ್ಸ್, what are the things I saw in the More than the poster. It is more than the poster. ನಿಮಗೆ ಶಾರದಾ ಅವರಿಗೆ ಚೀಟ್ ಮಾಡಿದ್ದೀನಿ, ನಾನು ಒಳಗಡೆ ಇರೋ ಶಾರದಾಗೆ ಚೀಟ್ ಮಾಡಿದ್ದೀನಿ, ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ. ಸರಸ್ವತಿ ಹಾಗೆ ಒಂದು ಬಂದ್ಬಿಟ್ಟು. ಬಟ್ ಸ್ಟಿಲ್ ಅಂದರೆ ವೇಟ್ ಅಂದರೆ ಒಂದು ಕುತೂಹಲ ಇದೆ, ಎಸ್ಪೆಷಲಿ ವಿತ್ ಜಯದ್ಸ್ ಕ್ಯಾರೆಕ್ಟರ್. ಆಫ್ಟರ್ ದ ಕಾನ್ವರ್ಸೇಷನ್ ಐ ಹ್ಯಾಡ್ ವಿತ್ ಹಿಮ್, ಐ ಆಮ್ ಶ್ಯೂರ್ ಯು ಶುಡ್ ವಿನ್. ಥ್ಯಾಂಕ್ ಯು. ಫಾರ್ ವಾಟ್ ಎವರ್ ದ ಪ್ಯಾಷನ್ ಯು ಹ್ಯಾವ್, ಯು ವಿಲ್. ಥ್ಯಾಂಕ್ ಯು. Malaika, of course, she's always doing well, and more to you. Anil, our ಯಾವುದಾದ್ರು ಅಂದರೆ ವೆನೆವರ್ ಹಿ ಹ್ಯಾಸ್ ಡನ್ ಸಮ್ ಮೂವೀಸ್ ಅಂದರೆ ಆ ಫಿಲಮ್ಸ್ ಅವ್ರಿಗೆ ಅದು ಜಸ್ಟಿಫೈ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಕಲ್ಟ್. ಲುಕಿಂಗ್ ಫಾರ್ವರ್ಡ್ ಆನ್ January 23rd. ಥ್ಯಾಂಕ್ ಯು ಸೊ ಮಚ್.